ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಮಯ 4:08 ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಅಂಗವಾಗಿ ಸಮಾಜದಲ್ಲಿ ಗೃಹಿಣಿಯರ ಪಾತ್ರದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಾಗಿ ಭಾರತಿ ಅವರು ಇರ್ತಾರೆ ಅಂತ ಹೇಳಿದ್ವಿ. ಬಹುಮುಖಿ ಪ್ರತಿಭೆ ಭಾರತಿ ಅವರು ಈಗಾಗಲೇ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರೊಂದಿಗಿನ ಮಾತುಕತೆಯನ್ನ ಆಸ್ವಾದಿಸೋಣ ಬನ್ನಿ, ಶುರು ಮಾಡೋಣ ಬನ್ನಿ. ನಮಸ್ಕಾರ ತಮಗೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಭಾರತಿ ಅವರೇ, ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ಕೇಳಿದೆ. ಒರಿಗಮಿ ಮಾಡ್ತೀರಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಂತೆ, ಅದರಲ್ಲೂ ಕೂಡ ಸಾಂಪ್ರದಾಯಿಕ ಅಡುಗೆ, ಪಾರಂಪರಿಕ ಅಡುಗೆ ಮಾಡ್ತೀರಂತೆ ಬಹಳ ಚೆನ್ನಾಗಿ. ಇದಲ್ಲದೆ ಇನ್ನೂ ಏನೇನೇನೇನು ಪ್ರತಿಭೆಯನ್ನು ಬಚ್ಚಿಟ್ಕೊಂಡಿದ್ದೀರಾ ನೀವು? ಒಂದ್ಸಲ ಹೇಳಬಹುದಾ ನಮಗೆ? ಖಂಡಿತ ಮ್ಯಾಮ್, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಬಟ್ ಆದರೆ ಅದು ತಿಂದು ಹೇಳ್ದವರಿಂದ ನಂಗೆ ಅದು ಗೊತ್ತಾಗಿದೆ ಅಡುಗೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ. ಅದು ಬಿಟ್ಟು ನನಗೆ ಚಿಕ್ಕ ವಯಸ್ಸಿಂದ ನನಗೆ ನೃತ್ಯ ಮಾಡೋದು ಅಂದರೆ ತುಂಬ ಇಷ್ಟ. ಹಾಡು ಕೇಳೋದು, ಹಾಡು ಹೇಳೋದು ಅಂದರೆ ತುಂಬ ಇಷ್ಟ. ಅದೇ ಪರಂಪರೆ ನಾನು ಕಲಿಯೋಕ್ಕಾಗಲಿಲ್ಲ. ಬಟ್ ನಾನು ಅಲ್ಲಿ ಇಲ್ಲಿ ಟಿ ವಿಲಿ ನೋಡಿದ್ದು ಅದನ್ನೇ ಕಲ್ತ್ಕೊಳ್ತಾ ಬಂದು ಇವಾಗ ನನ್ನ ಮಕ್ಕಳಿಗೆ, ಆಮೇಲೆ ನಮ್ಮ ಬಡಾವಣೆ ಮಕ್ಕಳಿಗೆ, ನಮ್ಮ ಬಡಾವಣೆಯಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ರಾಗನಾದ ಸಂಗಮ ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಬರ್ತೀವಿ. ಅಂದರೆ ಒಂದೊಂದು ಸರಿ ಒಂದೊಂದು ಥೀಮ್, ಒಂದ್ಸರಿ ಭಾವಗೀತೆ, ಒಂದ್ಸರಿ ಸಿನಿಮಾ ಗೀತೆ, ಆ ಥರ. ಅವಾಗೆಲ್ಲ ನಾನು ನಮ್ಮ ಬಡಾವಣೆ ಮಕ್ಕಳಿಗೆಲ್ಲ ನೃತ್ಯ ಸಂಯೋಜನೆ ಮಾಡ್ತೀನಿ. ಅದು ನಂಗೆ ತುಂಬಾ ಇಷ್ಟವಾದ ಹಾಬಿ. ಏನಾದ್ರೂ ನಂಗೆ ಕೋಪ ಬರ್ಲಿ, ಬೇಜಾರಾಗ್ಲಿ, ಏನಾದ್ರೂ ಒಂದು ಹಾಡು ಕೇಳಿ ಇದ್ ಮಾಡಿದ್ರೆ ನನ್ಗೆ ಆ ಕೋಪ ಎಲ್ಲ ಹೊರಟೋಗ್ಬಿಡುತ್ತೆ. ಒಟ್ನಲ್ಲಿ ಕಲಾವಿದೆ ನೀವು. ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಕಲಾವಿದೆ. ಏನೆಲ್ಲ ಕಲೆಗಳನ್ನ ಮೇಳೈಸ್ಕೊಂಡಿದ್ದೀರಿ? ಒಂದ್ ಕಡೆ ಒರಿಗಮಿ ಮಾಡ್ತೀರಿ, ಇನ್ನೊಂದ್ ಕಡೆ ಅಡುಗೆ ಅಂತ ಅದ್ಭುತ ಕಲೆ ನಿಮ್ಗೆ ಸಿದ್ಸಿದೆ, ಡಾನ್ಸ್ ಮಾಡ್ತೀರಾ, ಹಾಡು ಹಾಡ್ತೀರಾ, ಇದಕ್ಕಿಂತ ಏನೇನ್ ಬೇಕು. ಆದ್ರೆ ನೋಡಿ, ನಮ್ಮ ಸಮಾಜದಲ್ಲಿ ಇದನ್ನೆಲ್ಲ ಕೂಡ ಮನೆಯಿಂದ ಆಚೆ ಹೋಗಿ ಮಾಡಿದ್ರೆ ಅದಕ್ಕೆ ದೊಡ್ಡ ದೊಡ್ಡ ವೇದಿಕೆಗಳು ಸಿಗತ್ತೆ, ಜನರು ಗುರ್ತಿಸ್ತಾರೆ, ವಾವ್ ನೋಡಿದ್ರ ಅವರು ಡಾನ್ಸರ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಅಥವಾ ನೀವೇನಾದ್ರೂ ನಿಮ್ದೇ ಕೇಟರಿಂಗ್ ಸರ್ವಿಸಸ್ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮನ್ನ ಎಂಟರ್ಪ್ರಿನರ್ ಅಂತ ಗುರುತಿಸ್ತಾರೆ. ಹೀಗೆ ಅಂದ್ರೆ ಒಂದು ದೊಡ್ಡ ಗುರುತಿಸುವಿಕೆ ಸಿಗಬೇಕು ಅಂದ್ರೆ ಮನೆಯಿಂದ ಆಚೆನೇ ಏನಾದ್ರೂ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇವಾಗ ಒಂಚೂರು ಕಡಿಮೆ ಆಗ್ತಿದ್ರು ಕೂಡ ಸಮಾಜದಲ್ಲಿ ಇರೋದಂತೂ ಸತ್ಯ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನಾನು ಗೃಹಿಣಿಯಾಗಿ ತಪ್ಪು ಮಾಡಿದೆ ಅಂತ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂದರೆ ಇವಾಗ ನಮ್ಮ ಮನೆಯಿಂದ ಹೋಗಿ ಆಚೆ ದುಡಿಬೇಕು ಅಂದರೆ ಮನೇಲಿ ಗೃಹಿಣಿ ಪಾತ್ರ ತುಂಬ ದೊಡ್ಡದು. ನಾವು ಅವ್ರಿಗೆ ಯಾವ ರೀತಿ, ಇವಾಗ ಮಕ್ಕಳಿಗೆ ಆಗಲಿ, ಗಂಡಂಗೆ ಆಗಲಿ, ಅತ್ತೆ ಮಾವಂಗೆ ಆಗಲಿ, ಅವ್ರದ್ದು ಅವರು ಫಸ್ಟಿಂದನೂ ಒಂದು ರೊಟೀನ್ ಇಟ್ಕೊಂಡು ಬಂದಿರುತ್ತಾರೆ. ಈಗ ಅತ್ತೆನೇ ತಗೊಳ್ಳಿ, ಅವರು ನಮ್ಮ ಥರನೇ ಗೃಹಿಣಿಯಾಗಿ ಬಂದಿರ್ತಾರೆ. ಆಮೇಲೆ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ನನ್ನ ಸೊಸೆ ಬಂದಮೇಲೆ ಅಪ್ಪ ನಂಗೆ ಆರಾಮಪ್ಪ, ಆಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಲ್ಲಿಗೆ ಕಾರಣ ನೆಕ್ಸ್ಟ್ ಆ ಸ್ಥಾನನ ಸೊಸೆ ತುಂಬಿದ್ರೇ ಅದು ಸಾಧ್ಯ. ಅದು ಗೃಹಿಣಿ ಹೆಸರಲ್ಲಿ ಆದ್ರೇ ಸಾಧ್ಯ. ಈಗ ಮಕ್ಳಿಗೋಸ್ಕರ ಅಷ್ಟೇ ನಾವು ಆಚೆ ಹೋಗಿ ದುಡಿಬಹುದು, ಏನು ತಪ್ಪಿಲ್ಲ. ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ಎರಡೂ ಕಡೆನೂ ಕಾಲಿಟ್ಟಿದ್ದಾರೆ. ಅಂದರೆ ಆಚೆ ಹೋಗಿ ದುಡಿಯೋದಕ್ಕೂ ಸೈ, ಮನೇಲಿರೋದಕ್ಕೂ ಸೈ. ಬಟ್ ಫುಲ್ ಟೈಮ್ ಗೃಹಿಣಿ ಯಾಕೆ ಅಂತ ಅಂದರೆ, ನನಗೆ ಫುಲ್ಲು ನನ್ನ ಮಕ್ಕಳು ಆಟ ಪಾಠನ ಫಸ್ಟಿಂದ ನಾನು ನೋಡಬೇಕು, ಅನ್ಭವಿಸ್ಬೇಕು, ಅದನ್ನು ನಾನು ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋದು ನಂಗೆ ತುಂಬ ತಲೆಯಲ್ಲಿತ್ತು. ನಾನು ಅದೇ ರೀತಿ ಫುಲ್ ಟೈಮ್ ನನ್ನ ಮಕ್ಕಳಿಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಂಗೆ ಯಾವತ್ತೂ ಗೃಹಿಣಿ ಅಂದ್ಬಿಟ್ಟು ನಂಗೇನು ಬೇಜಾರಾಗಿಲ್ಲ, ಹೆಮ್ಮೆನೇ ಇದೆ. ಹೆಮ್ಮೆಯಿಂದ ಹೇಳ್ಕೊಳ್ತೀರಾ? ಯಾಕೆಂದರೆ ಎಷ್ಟೊಂದು ಸಲ ಯಾರಾದರೂ ಪ್ರಶ್ನೆ ಮಾಡಿದಾಗ ನೀವೇನು ಮಾಡ್ತೀರಿ ಅಂತ ಹೇಳಿದಾಗ ನಮ್ಗೆ ಇಷ್ಟೆಲ್ಲ ವಿಶೇಷಣ ಇರುತ್ತೆ. ಇವಾಗ ನೀವೇ ನೋಡಿ, ಬಹುಮುಖಿ ಪ್ರತಿಭೆ ನೀವು. ನಾನೊಬ್ಬ ಆರ್ಟಿಸ್ಟ್ ಅಂತ ಪರಿಚಯ ಮಾಡ್ಕೊಳ್ತೀರೋ, ಇಲ್ಲ ಅಂತಂದರೆ ನಾನು ಹೋಮ್ ಮೇಕರ್ ಅಂತ ಪರಿಚಯ ಮಾಡ್ಕೊಳ್ತೀರೋ? ಖಂಡಿತ ನಾನು ಹೆಮ್ಮೆಯಿಂದ ಯಾರೇ ಕೇಳಿದ್ರು ನಾನು ಹೋಮ್ ಮೇಕರ್ ಅಂತಲೇ ಹೇಳೋದು. ಹೋಮ್ ಮೇಕರ್ ಅಂತಾನೆ ಹೇಳ್ತೀರಿ. ಓಕೆ. ಆಮೇಲೆ ಇವಾಗ ಸಮಾಜದಲ್ಲಿ ಆ ಒಂದು ಶಿಫ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸತ್ತಾ? ಯಾಕೆಂದರೆ ಮುಂಚೆ ಎಲ್ಲ ಕೂಡ ಹೌಸ್ ವೈಫ್ ಅನ್ನುವಂಥ ಪದ ಚಾಲ್ತಿಯಲ್ಲಿತ್ತು, ಅದನ್ನೀಗ ಹೋಮ್ ಮೇಕರ್ ಅಂತ ಹೇಳಿದ್ರು. ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಆ ಪದ ತುಂಬ ಅದ್ಭುತವಾಗಿದೆ, ತುಂಬ ಸುಂದರವಾಗಿದೆ. ಯಾಕೆಂದರೆ ಬರೀ ಒಂದು ಮನೆ ಇರುತ್ತೆ, ಆದರೆ ಆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ನೆಲೆ ಆಗಬೇಕು ಅಂತಂದರೆ, ಸಂಬಂಧಗಳಲ್ಲಿ ಗಟ್ಟಿತನ ಬರಬೇಕು ಅಂತಂದರೆ ಅಲ್ಲಿ ಒಬ್ಬರ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಅದು ಹೋಮ್ ಮೇಕರ್ನ ಪಾತ್ರ ಅಲ್ವಾ? ಟೈಮ್ ಕರೆಕ್ಟಾಗಿ ಆಫೀಸ್ಗೆ ಹೋಗುವಂಥದ್ದಿರಬಹುದು, ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಆದಂತಹ ಊಟವನ್ನು ಕೊಡೋದಿರಬಹುದು, ಅಥವಾ ವಯಸ್ಸಾಗಿರುವಂಥವರ ಕಾಳಜಿ ಮಾಡುವಂಥದ್ದಿರಬಹುದು. ಇದು 24/7 ನಮ್ಮ ಗಮನವನ್ನು ಬೇಡುವಂತಹ ಕೆಲಸ. ಇದು ಯಾವುದೇ ಒಂದು ಟೈಮ್ನಲ್ಲಿ ನೀವು ಕೈಕಟ್ಟಿ ಕೂತ್ರೂ ಕೂಡ ಇಡೀ ಸಂಸಾರದ ಚಕ್ರ ಸರಿಯಾಗಿ ಸಾಗೋದಿಲ್ಲ. ಹೌದೌದು, ನಾನು ಖಂಡಿತ ಒಪ್ಕೋತೀನಿ. ಏನಂತ ಹೇಳ್ಬೋದಂದ್ರೆ, ಇವಾಗ ಹೋಮ್ ಅಂತ ಹೇಳ್ತೀವಿ, ಬಟ್ ಆ ಹೋಮ್ನ ಸ್ವೀಟ್ ಹೋಮ್ ಮಾಡೋದು ಅಂತ ಒಂದು ಸಾಮರ್ಥ್ಯ ಇರೋದು ಗೃಹಿಣಿಗೆ ಮಾತ್ರ.
ಹೌದು. ಯಾಕೆ ಗಂಡ್ಮಕ್ಳು ಮಾಡ್ಬೋದು ಅಂತ ಎಲ್ಲ ಹೇಳ್ತೀವಿ, ಬಟ್ ಹೆಣ್ಮಕ್ಳಷ್ಟು ಚಾಕಚಕ್ಯತೆಯಿಂದ ಮಾಡೋದಕ್ಕೆ ಅದೇ ಪಾಪ ಸಾಧ್ಯನೇ ಗೊತ್ತೇ ಇಲ್ಲ. ಇದೆ ಅಲ್ವಾ, ಜಗಜ್ಜಾಹೀರಾಗಿದೆ ಪಾಪ ಅವರು ಮಲ್ಟಿ ಟಾಸ್ಕರ್ಸ್ ಅಲ್ಲ. ಹೌದು. ಹೆಣ್ಮಕ್ಳು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ, ಒಂದ್ ಕಡೆ ಫೋನಲ್ಲಿ ಮಾತಾಡ್ತಿರ್ತಾರೆ, ಮತ್ತೊಂದ್ ಕಡೆ ಅಡ್ಗೆ ಮಾಡ್ತಿರ್ತಾರೆ, ಅದೇ ಟೈಮ್ ನಲ್ಲಿ ಟಿವಿಯಲ್ಲಿ ಬರ್ತಿರೋಂತಹ ಸೀರಿಯಲ್ ಬಗ್ಗೆನೋ ಒಂದು ಕಿವಿಗೆ ಬಿಟ್ಟೇ ಇರ್ತಾರೆ. ಮಗು ಏನಾದ್ರೂ ಆಟ ಆಡ್ತಾ ಇರ್ಬೇಕಾದ್ರೆ ಬೀಳತ್ತಾ, ಏನಾದ್ರೂ ಸಾಮಾನು ಎಳ್ದು ಹಾಕತ್ತಾ, ಅದ್ರ ಬಗ್ಗೆ ಕೂಡ ಅವರಿಗೆ ಗಮನ ಇರುತ್ತೆ. ಅಂದ್ರೆ ಒಟ್ಟೊಟ್ಟಿಗೆ ನಾಲ್ಕು ಕಡೆ ಗಮನ ವಹಿಸುವಂತ ತಾಕತ್ತು ಹೆಣ್ಮಕ್ಳಿಗೆ ಮಾತ್ರ ಜನ್ಮ ಸಿದ್ಧವಾಗಿ ಬಂದಿರೋ ಹಕ್ಕು ಕೂಡ. ಹೌದೌದು, ಅದನ್ನ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ. ನನ್ನ ತಾಯಿ ಮಾಡ್ತಾ ಇದ್ದಿದ್ದೆ, ನಾನು ಮಾಡ್ತಾ ಇರೋದು. ನಾನು ಈಗ್ಲಿಂದ ನನ್ನ ಮಗಳಿಗೆ ಹೇಳ್ತಾ ಹೋಗ್ತೀನಿ. ಕೆಲವೊಂದ್ಸರಿ ಏನ್ ಹೇಳ್ತೀನಿ ಅಂದ್ರೆ, ಅವರು ಈಗಿನ ಮಕ್ಳು ಗೊತ್ತಲ್ಲ ನಿಮ್ಗೆ, ಸ್ವಲ್ಪ ಲೇಜಿ, ಅವ್ರದೇ ಅವ್ರ ಲೋಕದಲ್ಲಿ ಇರ್ತಾರೆ. ಅವ್ರಿಗೆ ನಮ್ಮಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋದು ಅದೆಲ್ಲ ಬರೋಕ್ಕಾಗಲ್ಲ ಅಂದಾಗ ಹೇಳ್ತೀನಿ, ನಾನು ನಿಂಗೆ ಶಾಪ ಹಾಕ್ತೀನಿ ಕಂದ, ನೀನು ನೋಡ್ಕೊ, ನಿನ್ನ ಮಕ್ಕಳು ನೀನು ನನಗೆಷ್ಟು ಕಾಟ ಕೊಡ್ತಾ ಇದೆಯೋ ಅಷ್ಟೇ ಕಾಟ ಕೊಡಲಿ ನಿಂಗೆ, ಅವಾಗ ನಿಂಗೆ ನನ್ನ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಅದು ಮೀನ್ಸ್ ಶಾಪ ಅಲ್ಲ, ಅದೊಂದು ವರ. ಅದು ಅವಳಿಗೆ ಸುಮ್ಮನೆ ನಾನು ಶಾಪ ಅಂತ ಹೇಳ್ತೀನಿ. ನಮ್ಮೊಬ್ರಿಗೆ ಅಂದರೆ ಗೃಹಿಣಿಯರು, ಅದರಲ್ಲೂ ಹೆಣ್ಮಕ್ಳಿಗೆ ಮಾತ್ರ ಇದು ಬಂದಿರೋವಂಥ ಒಂದು ವರ. ನಿಜ. ನಿಮ್ಮ ಜೊತೆ ಇಂಟ್ರೆಸ್ಟಿಂಗ್ ಮಾತುಕತೆಯನ್ನು ಮುಂದುವರಿಸುವಂತಹ ಆಸಕ್ತಿ ನಮಗೂ ಇದೆ. ಖಂಡಿತವಾಗ್ಲೂ ಕೇಳುವಂತಹ ಹುರುಪು ಕೂಡ ನಮ್ಮ ಕೇಳುಗರಿಗಿದೆ. ತುಂಬ ಜನ ಸಂದೇಶ ಕಳಿಸ್ತಾ ಇದ್ದಾರೆ. ಅವರ ಮಾತುಗಳಿಗೂ ಕೂಡ ಅವಕಾಶ ಕೊಡೋಣ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆಗಳೇನೇ ಇದ್ರೂ ಕೂಡ ಕಳಿಸ್ಕೊಡಿ. ಭಾರತಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಈ ಹಾಡು ಭಾರತಿ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ. ರಮೇಶ್ ಅರವಿಂದ್ ಅವರ ಅಭಿಮಾನಿ ಅಂತೆ. ಹಾಗಾಗಿ ಈ ಒಂದು ಇಡೀ ಗಂಟೆ ಹೊತ್ತು ರಮೇಶ್ ಅರವಿಂದ್ ಅವರ ಚಿತ್ರದ ಗೀತೆಗಳನ್ನ ಕೇಳಿಸ್ಕೊಳ್ಳೋಣ. ಶ್ರೀಗಂಧ ಚಿತ್ರದ ಹಾಡನ್ನ ಕೇಳಿಸ್ತಾ ಇದ್ದೀನಿ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಅಂತ ಗೀತೆ. ಇಷ್ಟನಾ ಈ ಹಾಡು? ಖಂಡಿತ, ತುಂಬಾ ಇಷ್ಟ. ಮನು ಮತ್ತೆ ಎಸ್ ಜಾನಕಿ ಅವರ ವಾಯ್ಸ್ನಲ್ಲಿದೆ ಈ ಹಾಡು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ, ಕೇಳಿ. ಶ್ರೀಗಂಧ ಚಿತ್ರದ ಗೀತೆಯನ್ನು ಕೇಳಿಸ್ಕೊಂಡ್ವಿ. ಭಾರತಿ ಅವರೇ, ನಿಮ್ಮ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸೋದಾದ್ರೆ, ಸ್ಕೂಲು ಕಾಲೇಜ್ ದಿನಗಳಲ್ಲಿ ನಿಮಗೆ ಐಡಿಯಾ ಇತ್ತಾ ನೀವು ಗೃಹಿಣಿಯಾಗಿ ಮುಂದುವರಿತೀರಿ ಅಂತ, ಅಥವಾ ಅವಾಗ ಬೇರೆ ಬೇರೆ ಕನಸುಗಳಿತ್ತಾ ಕೆಲಸಕ್ಕೆ ಹೋಗಬೇಕು ಮಾಡಬೇಕು ಅಂತೆಲ್ಲ? ಖಂಡಿತ ಮ್ಯಾಮ್. ಇವಾಗ ನಾವು ನಮ್ಮ ಮಕ್ಳನ್ನ ಕೇಳಿದ್ರೆ ಅವ್ರಿಗೆ ದಿನಕ್ಕೊಂದು ಅವ್ರ ಕನಸು ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ ನನ್ನ ಬಾಲ್ಯದಿಂದಲೂ ಒಂದೊಂದು ಅವಸ್ಥೆಗೆ ಬಂದಾಗ್ಲೂ ನನಗೆ ಒಂದೊಂದು ಕನಸುಗಳು ಚೇಂಜ್ ಆಗ್ತಾ ಇರೋದು ಅದು ಕಾಮನ್. ನಾನು ಯಾವಾಗ್ಲೂ ಪ್ರೈಮರಿಲಿ ಇದ್ದಾಗ ನಾನು ಏನಂದರೆ ಇದೇ ಥರ, ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ, ಮರು ಪ್ರಶ್ನೆ ಕೇಳ್ತಾ ಇದ್ದೆ. ಹಾಗೆ ಯಾರೋ ಒಬ್ರು ಹೇಳಿದ್ರೆ, ಚೆನ್ನಾಗಿ ಪ್ರಶ್ನೆ ಮಾಡ್ತೀಯ ನೀನು, ಲಾಯರ್ ಆಗ್ತೀಯ ಅಂದರೆ ಅದು ಒಂದಷ್ಟು ದಿವಸ ಇಲ್ಲ, ಯಾರು ಕೇಳಿದ್ರು ನಾನು ಲಾಯರ್ ಆಗ್ತೀನಿ, ನಾನು ಲಾಯರ್ ಆಗ್ತೀನಿ, ನಾನು ಲಾಯರ್ ಆಗ್ತೀನಿ, ನಾನು ಲಾಯರ್ ಆಗ್ತೀನಿ, ಅದೇ ರೀತಿ ಇತ್ತು. ಆಮೇಲೆ ಬರ್ತಾ ಬರ್ತಾ ಒಂದು ಫೈನ್ ಡೇ, ಒಂದು ಡಿಗ್ರಿಗೆ ಬಂದಮೇಲೆ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನಾನು ನನ್ನ ಫ್ರೆಂಡ್ ಚೈತ್ರ ಅಂತ, ಬಟ್ ಅವಳು ವರ್ಕಿಂಗ್ ವುಮನ್, ಇಲ್ಲೇ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಳೆ. ನಾವಿಬ್ಬರು ಮಾತ್ರ, ನಮಗಿಬ್ರಿಗೂ ಅದೇ ಆಸೆ ಇದ್ದಿದ್ದು, ಏನಾಗಬೇಕು ಅಂದರೆ ನಮ್ಗೆ ಏನು ಅಂತ ಆಸೆಗಳಿಲ್ಲ, ಮನೇಲಿ ಗಂಡ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡು ಇರಬೇಕು, ಇದೊಂದು ದೊಡ್ಡ ಕನಸು ನಂದು ಅಂತ ನಾನು ಹೇಳಿದ್ದುಂಟು. ಖಂಡಿತವಾಗ್ಲೂ ಹೇಳಿದ್ದೀನಿ, ಅದೇ ರೀತಿ ನಡ್ಕೋತಾ ಇದ್ದೀನಿ. ಅದನ್ನ ನನ್ನ ಗಂಡ ಮಕ್ಳನ್ನ ಕೇಳಬೇಕು. ಬಟ್ ನೀವು ಮದುವೆ ಅಂತ ಮಾತುಕತೆ ಅಂತ ಬಂದಾಗ ಈ ಬಗ್ಗೆ ಮಾತಾಡಿದ್ರಾ ನಿಮ್ಮ ಫಿಯಾನ್ಸಿ ಜೊತೆ? ಖಂಡಿತ ಮಾತಾಡಿದ್ದೆ. ನನಗೆ ಆ ಕಡೆಯಿಂದನೇ ಇದೇ ಉತ್ತರನೇ ಸಿಕ್ಬಿಟ್ಟಿತ್ತು ನನಗೆ. ಏನು ಅಂದರೆ, ಅವ್ರಿಗೆ ನಾನು ಆಚೆ ಹೋಗಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಅವ್ರಿಗೆ ಏನು ಆಸೆ ಇತ್ತು ಅಂದರೆ, ಅವರು ಕೆಲಸ ಮುಗಿಸ್ಕೊಂಡು ಬಂದು ಮನೆ ಬಾಗ್ಲು ತಟ್ಟಿದ ತಕ್ಷಣ ಡೋರ್ ಓಪನ್ ಮಾಡೋದು ಹೆಂಡ್ತಿನೇ ಆಗಿರಬೇಕು, ನನ್ನ ಮುಖ ಕಾಣಬೇಕು. ಅವ್ರಿಗೆ ಅದು ಕಾನ್ಸೆಪ್ಟ್ ಇತ್ತು. ನನ್ನ ಮೆಂಟಾಲಿಟಿಗೂ ಅವ್ರ ಮೆಂಟಾಲಿಟಿಗೂ ಮ್ಯಾಚ್ ಆಯಿತು. ಸೊ ನನಗೆ ಬೇರೆ ಏನು ಆಪ್ಷನ್ನೇ ಇರಲಿಲ್ಲ, ನಾನು ಕೆಲಸ ಮಾಡಬೇಕು ಅನ್ನೋದೆಲ್ಲ ತಲೆಗೆ ಬರಲೇ ಇಲ್ಲ. ಖಂಡಿತ. ಮತ್ತೆ ಇನ್ನೊಂದೇನು ಅಂತಂದರೆ, ತುಂಬಾ ರೆಕಗ್ನಿಷನ್ ಸಿಗದೆ ಇರೋವಂಥದ್ದು, ಹಾಗೆಯೇ ಯಾರು ಕೂಡ ನಿಮ್ಮ ಒಂದು ತ್ಯಾಗವನ್ನಿರಬಹುದು, ನಿಮ್ಮ ಒಂದು ಸೇವೆಯನ್ನಿರಬಹುದು ಅಕ್ನಾಲೆಡ್ಜ್ ಮಾಡದೇ ಇರುವಂಥ ಕ್ಷೇತ್ರ ಅಂತ ಇದ್ರೆ ಅದು ಗೃಹಿಣಿಯರದ್ದು ಅಂತ ಹೇಳಬಹುದು. 200% ತುಂಬಾ ಜನ ಟೇಕನ್ ಫಾರ್ ಗ್ರಾಂಟೆಡ್ ಆಗೋಗುತ್ತೆ. ಖಂಡಿತ. ಹೇಳಬೇಕಾದ್ರೆ ಮನೆಯಲ್ಲಿರೋರೇ ಬೇಕು ಅಂತ ಅನ್ಸಿರಬಹುದು, ಮುಂದೆ ಯಾವತ್ತೋ ಕಂಪ್ಯಾರಿಸನ್ ಶುರು ಆಗಬಹುದು. ನೋಡಿದ್ಯಾ, ಹೊರಗಡೆನೂ ನಿಭಾಯಿಸ್ಕೊಂಡು ಮನೆಯಲ್ಲೂ ನಿಭಾಯಿಸ್ತಿದ್ದಾರೆ ಅಂತ. ನಿಮ್ಗೇನು ಅನ್ಸತ್ತೆ? ಇದು ಜಗದ ನಿಯಮ. ಗೃಹಿಣಿ ಅಂದ್ರೆ ಏನ್ ಮಾಡ್ತಾಳೆ ಗೃಹಿಣಿ? ಮನೇಲಿ ಕೂತಿರ್ತಾಳಲ್ವಾ, ಅಷ್ಟೇ ಮಾತು ಬರುತ್ತೆ ವಿನಃ ಬೇರೆ ಏನು ಬರಲ್ಲ. ಅಂದರೆ ನಾನು ಇವಾಗ ಎಲ್ಲರದು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಎಲ್ಲರೂ ಹಾಗೆ ಹೇಳ್ತಾರೆ ಅನ್ನೋದು ನಾನು ಆ ಥರ ಒಪ್ಕೊಳ್ಳಲ್ಲ. ಯಾಕೆಂದರೆ ಇವಾಗ 100ರಲ್ಲಿ
80% ಒಪ್ಕೊಂಡಿದ್ದಾರೆ. ಗೃಹಿಣಿ ಅಂದರೆ ಸುಮ್ಮನೆ ಕೂರಲ್ಲ, ಅವಳಿಗೂ ತುಂಬ ಕೆಲಸಗಳಿರುತ್ತೆ ಮನೇಲಿ ಅಂತ. ಇನ್ನು 20% ಅದೇ ಮೈಂಡ್ಸೆಟ್ಟಲ್ಲೇ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ನಾವು ಏನು ಹೇಳೋದಾದರೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ, ಅರ್ಥವಿಲ್ಲದ ಪ್ರಶ್ನೆಗಳಿಗೆ ಮೌನವೇ ಉತ್ತರ. ನಿಜ. ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಮ್ಮ ಮನ್ಸಿಗೆ ಗೊತ್ತರೆ ಸಾಕು, ಆ್ಯಂಡ್ ನಮ್ಮ ಮನೆಯವ್ರಿಗೆ ಗೊತ್ತಿದ್ರೆ ಸಾಕು. ಎಲ್ರಿಗೂ ಉತ್ತರ ಕೊಡೋಷ್ಟು ನಮಗೆ ಸಮಾಧಾನನೂ ಬೇಡ, ಅವ್ರನ್ನ ಮೆಚ್ಚಿಸೋ ಅಂತ ಕಾಯಕನೂ ಬೇಡ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿರೋಣ, ನಾವು ಗೃಹಿಣಿನ ಗೌರವಿಸೋಣ, ಅದನ್ನ ಮಾತ್ರ ಹೇಳಬಲ್ಲೆ ಅಷ್ಟೇ. ನಿಜ. ನಮ್ಗೆ ಪ್ರತಿ ಸಲ ಮಾತೆ ಉತ್ತರ ಆಗ್ಬೇಕು ಅಂತ ಇಲ್ಲ, ಕೃತಿ ಕೂಡ ಉತ್ತರ ಆಗಬಹುದು ಅಲ್ವಾ? ನಿಮ್ಮ ಮನೆಯವರು ಒಳ್ಳೆಯ ಆರೋಗ್ಯವನ್ನ ಹೊಂದಿರಬೇಕಾದ್ರೆ, ಅವರಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇರಬೇಕಾದ್ರೆ, ಮನೆಯಲ್ಲಿ ತೃಪ್ತಿ ಇರಬೇಕಾದ್ರೆ, ಹಾಗೆ ನಿಮ್ಮ ಮಕ್ಕಳು ಓದು ಬರಹ ಆಟ ಸ್ಪೋರ್ಟ್ಸು ಯಾವುದೇ ವಿಷಯದಲ್ಲೂ ಕೂಡ ಮುಂದುವರಿಬೇಕಾದ್ರೆ ನಿಮ್ಮ ಕೊಡುಗೆ ಇದೆ ಅನ್ನೋದನ್ನ ಅವರು ಒಂದಲ್ಲ ಒಂದಿನ ಸ್ಮರಿಸ್ತಾರೆ. ಮತ್ತೆ ಅವರ ಯಶಸ್ಸು ಏನಿದೆ ಅದು ನಿಮ್ಮ ಯಶಸ್ಸು ಕೂಡ ಆಗಿರುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಕೃತಿಯ ಮೂಲಕ ನೀವು ಸಾಬೀತುಪಡಿಸ್ತಿರ್ತೀರಿ ಅಂತ ಅನ್ಸುತ್ತೆ. ಮನೇಲಿ ಏನ್ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಮ ಕೃತಿಯೇ ಉತ್ತರ ಆಗತ್ತೆ ಅಂತ ಅನ್ಸುತ್ತೆ. ಇದೀಗ ನಮ್ಮ ಕೇಳುಗರು ಮೆಸೇಜ್ ಮಾಡಿದ್ದಾರೆ ನಿಜಲಿಂಗಪ್ಪ ಬಡಾವಣೆಯಿಂದ. ಸುರೇಶ್ ಜಿ ಆರ್ ಅವರು, ಮೇಡಮ್ ನಿಮ್ಮ ಕನ್ನಡ ಮಾತುಗಳು ಎಷ್ಟು ಚಂದನೋ ಅಷ್ಟೇ ಚಂದವಾಗಿ ಭಾರತಿ ಮೇಡಮ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಮತ್ತೆ ಅವರಿಗೆ ಧನ್ಯವಾದಗಳು, ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ ನೋಡಿ. ಥ್ಯಾಂಕ್ ಯು ಸರ್. ಮತ್ತೆ ಕನ್ನಡ ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು, ಮಾತೃಭಾಷೆ ಇರಬಹುದು ಬಹುಶಃ. ಹಾಗೆಯೇ ಕುವೆಂಪು ಅವರ ಮಾತನ್ನು ಕೂಡ ಕೋಟ್ ಮಾಡಿದ್ರಿ. ನಿಮ್ಗೆ ಸಾಹಿತ್ಯದಲ್ಲೂ ಆಸಕ್ತಿ ಇದೆಯಾ? ಇಲ್ಲ ಓದಿದ್ದು ಸಾಹಿತ್ಯನ? ಇಲ್ಲ, ನಾನು LKG ಇಂದ 10ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಹಾಗಾಗಿ ನನಗೆ ಕನ್ನಡನ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರುತ್ತೆ. ಇನ್ನು ಸಾಹಿತ್ಯ ವಿಷಯಕ್ಕೆ ಬಂದರೆ ನಂಗೆ ಅಲ್ಪ ಜ್ಞಾನಗಳು. ನಾನು ಸಾಹಿತ್ಯದಲ್ಲಿ ತುಂಬ ತಿಳ್ಕೊಂಡಿಲ್ಲ, ಬೇಕಾದಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ. ಅದನ್ನ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ಬಳಸ್ಕೋತೀನಿ, ಅದಕ್ಕೆ ಅವಮಾನ ಮಾಡಲ್ಲ. ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ ನನ್ನನ್ನ. ತುಂಬಾ ತಿಳ್ಕೊಂಡಿಲ್ಲ, ಬಟ್ ಓದ್ತೀರಾ? ಖಂಡಿತ ಓದ್ತಾ ಇರ್ತೀನಿ. ನಾನು ಏನಾದ್ರೂ ತುಂಬಾ ಇಷ್ಟ ಆಯ್ತು, ಎಲ್ಲಾದ್ರೂ ಕಿವಿಗೆ ಬಿತ್ತು ಅಂದ್ರೆ ನಾನು ಅದನ್ನ ಓದಿ ಮುಗಿಸೋವರೆಗೂ ನಾನು ಅದನ್ನ ಬಿಡಲ್ಲ. ನಂಗೆ ಸ್ವಲ್ಪ ಈ ಮೈಥಾಲಜಿ ಅಂದ್ರೆ ತುಂಬಾ ಇಷ್ಟ, ಕತೆಗಳೆಲ್ಲ ಫಸ್ಟಿಂದನು. ಆ ಮೈಥಾಲಜಿ ಇದೆಲ್ಲ ಸ್ವಲ್ಪ ಓದ್ತಾ ಇರ್ತೀನಿ ಈ ಸಾಹಿತ್ಯಕ್ಕಿಂತ. ಓಕೆ, ನಿಮ್ಗೆ ಜನರಲ್ ಸಾಮಾಜಿಕ ಸಾಹಿತ್ಯಕ್ಕಿಂತ ಮೈಥಾಲಜಿಕಲ್ ಸ್ಟೋರೀಸ್ ಅಂದ್ರೆ ತುಂಬಾನೇ ಇಷ್ಟ ನಿಮ್ಗೆ. ಹಾಗಾಗಿ ನಿಮ್ಮ ಮಕ್ಕಳಿಗೂ ಕೂಡ ಮೈಥಾಲಜಿ ಕಥೆಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತೀನಿ. ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ನನ್ನ ಮಕ್ಕಳಿಗೆ ಕತೆ ರೂಪದಲ್ಲಿ ಹೇಳ್ತಾ ಇರ್ತೀನಿ, ಅವ್ರಿಗೂ ತಲುಪಿಸೋದಕ್ಕೆ ನೋಡ್ತೀನಿ. ಓಕೆ, ಮತ್ತೆ ಆಗ್ಲೇ ಹೇಳಿದ ಹಾಗೆ ಗೃಹಿಣಿಯರ ಪಾತ್ರವನ್ನ ಸ್ಮರಿಸೋದು, ಗೃಹಿಣಿಯರ ಬಗ್ಗೆ ಒಳ್ಳೆಯ ಮಾತಾಡೋದು, ಅದು ಹೊರಗ್ನವ್ರು ಮಾಡ್ತಿದ್ರೆ ಪರವಾಗಿಲ್ಲ, ಬಟ್ ಮನೆಯವರಂತೂ ಮಾಡಲೇಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಆ ಒಂದು ಬಗೆಯ ಪ್ರೀತಿ ಹಾಗೆ ಒಳ್ಳೆಯ ಗೌರವದ ನುಡಿಗಳು ದೊರಕ್ತಾ ಇರುತ್ತೆ ಮನೆಯಲ್ಲಿ? ಖಂಡಿತ ಇದೆ. ನಾನು ಅದರಲ್ಲಿ ತುಂಬಾ ಅದೃಷ್ಟವಂತೆ. ಯಾಕೆ ಅಂದ್ರೆ ನನ್ನ ಗಂಡ ಯಾವಾಗೂ ನನ್ನ ಜೊತೆಗೆ ಇರ್ತಾರೆ ಇದರಲ್ಲೆಲ್ಲ. ಅವ್ರಿಗೆ ಏನಂದ್ರೆ ನನಗೆ ಹೆಲ್ಪಿಂಗ್ ನೇಚರ್ ಇದೆ ಅವ್ರಿಗೆ ತುಂಬ. ಅವ್ರು ಏನಾದರೂ ಒಂದು ಸ್ವಲ್ಪ ನಂದು ದೈನಂದಿನ ಕೆಲಸಗಳಲ್ಲಿ ಒಂಚೂರು ಇರ್ಸು ಮುರ್ಸು ನಾನು ತೋರಿಸ್ತಿದ್ದೀನಿ ಅಂದರೆ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇವಳಿಗೇನೋ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ, ನಾನು ಅವಳನ್ನ ಒಂಚೂರು ಕೇರ್ ಮಾಡಬೇಕು ಅನ್ನೋದು ಅವರು ಇಮಿಡಿಯೇಟ್ ನನಗೆ ಪ್ರತಿಕ್ರಿಯೆ ನೀಡ್ಬಿಡ್ತಾರೆ. ಆದ್ರಿಂದ ನಂಗೆ ತುಂಬ ಖುಷಿ ಆಗುತ್ತೆ. ಇನ್ನು ಇವಾಗ ನನಗೆ ನನ್ನ ಗಂಡನೇ ಸಪೋರ್ಟಿವ್ ಆಗಿರೋದ್ರಿಂದ ನಂಗೆ ಬೇರೆ ಯಾರಾದರೂ ನನಗೆ ಹರ್ಟ್ ಮಾಡಿದ್ರೆ ನೀನೇನು ಮಾಡ್ತೀಯ ಮನೇಲೇ ಇರ್ತೀಯ ಅಂದರೆ ಆ ಕ್ಷಣಕ್ಕೆ ಮಾತ್ರ ನನಗೆ ಅದು ಬೇಜಾರಾಗುತ್ತೆ. ಆಮೇಲೆ ಬಿಟ್ಬಿಡ್ತೀನಿ. ಅಯ್ಯೋ, ನನ್ನ ಜೊತೇಲಿರೋರು, ನನ್ನ ಅರ್ಧಾಂಗಿನೇ ನನಗೆ ಸಪೋರ್ಟಿವ್ ಆಗಿರೋವಾಗ ಅವ್ರದ್ದೆಲ್ಲ ಯಾಕೆ ತಗೋಬೇಕು, ನಾನು ಆರಾಮಾಗಿ ಇದ್ಬಿಡೋಣ ಅಂದ್ಬಿಟ್ಟು ನಾನು ಅಲ್ಲಿಗೆ ಬಿಟ್ಬಿಟ್ಟು ಹೋಗ್ತೀನಿ. ನನ್ನ ಮನೆಯವರಿಂದ ಅಂತೂ ನನಗೆ 100% ನನಗೆ ಇದರಿಂದ ನನಗೆ ಖುಷಿ ಸಿಕ್ಕಿದೆ. ನಿಜ, ನಿಮ್ಮ ಮಾತುಗಳು ಮುಖ್ಯ. ಯಾಕೆ ಅಂತಂದರೆ ಇವತ್ತು ಎಷ್ಟೋ ಜನರಿಗೆ ತುಂಬ ದೊಡ್ಡ ತೊಂದರೆ ಆಗಿರೋದು ಏನು ಗೊತ್ತಾ? ಅದು ಆರ್ಥಿಕತೆದಲ್ಲ ಅಥವಾ ಆರೋಗ್ಯದ್ದು ಅಲ್ಲ, ಸಾಮಾಜಿಕವಾಗಿಯೂ ಅಲ್ಲ, ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ, ಒಂದು ಒಳ್ಳೆಯ ಕೌಟುಂಬಿಕ ಜೀವನ, ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಬೇಕು ಅನ್ನೋಂಥ ಆಸೆ ಇರುತ್ತೆ. ಅದು ಸಾಧ್ಯ ಆಗೋದೇ ಇಲ್ಲ. ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಅವರವರದ್ದೇ ಲೋಕದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅಲ್ವಾ? ಗಂಡ ಹೆಂಡತಿ ಇಬ್ರು ಕೂಡ ಕೆಲಸ ಮಾಡ್ತಿರ್ತಾರೆ, ಮಕ್ಕಳ ಮೇಲೆ ಕಾಳಜಿ ವಹಿಸೋದಕ್ಕಾಗೋದಿಲ್ಲ, ಪ್ರತಿಯೊಂದಕ್ಕೂ ಕೂಡ ಆಳು ಕಾಳು ಮತ್ತೊಂದು ಮಗದೊಂದು ಎಲ್ಲ ಅರೇಂಜ್ ಆಗಿರುತ್ತೆ. ಇವ್ರಿಗೆ ಬೇಕಾದಷ್ಟು ದುಡ್ಡು ಕೂಡ ಸಿಗ್ತಾ ಇರುತ್ತೆ, ಆದರೆ ಮನಸ್ತೃಪ್ತಿ ಅನ್ನೋದು ಮಾತ್ರ ಸಿಗ್ತಾ ಇರೋದಿಲ್ಲ. ಅಂಥದ್ದೊಂದು ಮನಸ್ತೃಪ್ತಿ ಸಿಕ್ಕಬೇಕು ಅಂದರೆ ಯಾರಿಗೆಲ್ಲ ಸಾಧ್ಯ ಇದೆಯೋ ಅವರೆಲ್ಲರೂ ಕೂಡ ಗೃಹಿಣಿ ಆಗೋದಕ್ಕೆ, ಅದು ಹೆಣ್ಮಗಳಿರಬಹುದು ಅಥವಾ ಗಂಡಸರು ಇರಬಹುದು, ಇವಾಗ ಗೃಹಸ್ಥರಾಗಿ ಉಳಿಯುವಂತಹ
ಆಪ್ಷನ್ ಕೂಡ ನಮ್ಮ ಸಮಾಜದಲ್ಲಿ ಹೆಚ್ಚಾಗಿದೆ ಅಲ್ವಾ. ಸ್ಟೇ ಅಟ್ ಹೋಮ್ ಮಾಮ್ ಇದ್ದ ಹಾಗೇನೆ ಡ್ಯಾಡ್ ಕೂಡ ಇದ್ದಾರೆ ಇವತ್ತು. ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದ್ರೆ ಮನೆಯಲ್ಲಿದ್ದು ಸಪೋರ್ಟ್ ಮಾಡುವಂತ ಗಂಡಸರು ಕೂಡ ಇದ್ದಾರೆ. ಹೆಣ್ಣು ಗಂಡು ಸಮಾನ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ. ಇಂಥ ಕಡೆಗಳಲ್ಲೂ ಕೂಡ ನಾವು ಪ್ರೂವ್ ಮಾಡಬೇಕಾಗತ್ತೆ. ಮತ್ತೆ ಒಟ್ಟಾರೆ ಒಂದು ಕುಟುಂಬ ಚೆನ್ನಾಗಿದ್ದಾಗ ಸಮಾಜವೂ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮಂತಹ ಗೃಹಿಣಿಯರ ಪಾತ್ರ ಹೆಚ್ಚಾಗಿರುತ್ತೆ ಅಂತ ಅನ್ಸುತ್ತೆ ನನಗಂತೂ. ಸಮಾಜ ಸ್ವಸ್ಥವಾಗಿ ಇರೋದ್ರಲ್ಲಿ ಕುಟುಂಬದ ಪಾತ್ರ ತುಂಬಾ ಜಾಸ್ತಿ, ಅದರಲ್ಲೂ ಕುಟುಂಬ ಚೆನ್ನಾಗಿರೋದ್ರಲ್ಲಿ ಗೃಹಿಣಿಯರ ಪಾತ್ರ ಹೆಚ್ಚು. ನಿಮ್ಮೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತೇವೆ ಮತ್ತೊಂದು ಚಂದದ ಗೀತೆಯೊಂದಿಗೆ. ನೆನಪುಗಳ ಮಾತು ಮಧುರ ಅನ್ನುವಂಥ ಹಾಡನ್ನು ಕೇಳಿಸ್ತೀವಿ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡಿದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ. SPB ಮತ್ತು ಚಿತ್ರ ಅವರು ದನಿಯಾಗಿದ್ದಾರೆ. ಈ ಹಾಡನ್ನು ಕೇಳ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಪ್ರಶ್ನೆ ಇರಬಹುದು, ಅಭಿಪ್ರಾಯ ಇರಬಹುದು. ಈ ಮಾತುಕತೆಯ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅದನ್ನು ಶೇರ್ ಮಾಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ಮಾತುಕತೆಯಲ್ಲಿ. ಸಮಾಜದಲ್ಲಿ ಗೃಹಿಣಿಯರ ಪಾತ್ರದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಾಗಿ ಭಾರತೀಯವರು ಇದ್ದಾರೆ. ಆಗಲೇ ಬಹುಮುಖಿ ಪ್ರತಿಭೆ ಅಂತ ಹೇಳಿದೆ, ಅದರಲ್ಲಿ ಆರಿಗಮಿ ಹಾಗೆ ಪಾಕಶಾಸ್ತ್ರದ ಬಗ್ಗೆ ಮಾತ್ರ ಪ್ರಸ್ತಾಪ ಬಂತು. ನೋಡಿದ್ರೆ ನೀವು ಡ್ಯಾನ್ಸರು ಸಿಂಗರು ಅಂತ ಹೇಳಿದ್ರಿ, ಮೈಥಲಾಜಿಕಲ್ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಂತೆ, ಅಭಿನಯಿಸ್ತೀರಂತೆ, ಅಭಿನೇತ್ರಿ ಕೂಡ ನೀವು. ಮಕ್ಕಳಿಗೆ ಒಂದು ಕತೆ ಹೇಳಬೇಕು ಅಂದರೆ ಸುಮ್ಮನೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳದ ಹಾಗಲ್ಲ, ಅದನ್ನು ಭಾವಾಭಿನಯದ ಮೂಲಕ ತೋರಿಸ್ತೀರಂತೆ ನೀವು. ಇದೆಲ್ಲ ಎಲ್ಲಿಂದ ಸಿಕ್ತು ನಿಮಗೆ? ಇಲ್ಲ, ನನಗೆ ನಮ್ಮ ಅಜ್ಜಿ ಇದ್ರು, ನಮ್ಮಪ್ಪ ನಮ್ಮ ಅವ್ರು ಏನಂದ್ರೆ ಈ ದೇವ್ರು ಇದೆಲ್ಲ ತುಂಬಾ ಅವ್ರಿಗೆ ತುಂಬಾ ಇಷ್ಟವಾದ ಕೆಲಸ ಅಂದ್ರೆ ದೇವ್ರ ಕೆಲಸ ಮಾಡೋದು. ಅವರು ನಮ್ಮೂರಲ್ಲಿ ಒಂದು ರಾಮ್ ದೇವ್ರ ಗುಡಿ ಇದೆ, ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಅವ್ರು ಕೂತ್ಕೊಂಡಾದ್ರೂ ಫುಲ್ ದೇವಸ್ಥಾನ ಪೂರ್ತಿ ಗುಡಿಸೋರು. ಅವ್ರಿಗೆ ಅಷ್ಟು ಇಷ್ಟ ದೇವರು ಅಂದ್ರೆ. ಅವರು ನಮ್ಗೆ ಊರಿಗೆಲ್ಲ ಹೋದಾಗ ಅವ್ರು ಅದು ಇದು ಎಲ್ಲ ಕತೆ ಹೇಳ್ತಾ ಇರಲ್ಲ, ಹೇಳಿದ್ರೆ ಇದೇ ತರ ಹೇಳೋರು. ರಾಮಂದು ಕತೆ, ಸೀತನ್ ಕತೆ, ನೀನ್ ಏನೇನೋ ತಿಳ್ಕೊಂಡು ಏನೇನೋ ಆಗ್ಬೇಡ, ಇದನ್ನ ಕಲ್ತ್ಕೋ ನಿಂಗೆ ಪುಣ್ಯ ಬರುತ್ತೆ ಅಂತ ಹಿಂಗೆ ಹೇಳೋರು ನಮ್ಮ ಅಜ್ಜಿ. ಅವ್ರಿಲ್ಲ ಇವಾಗ, ಈ ತರಾನೇ ಹೇಳೋರು. ಅದು ಅವ್ರು ಹೇಳಿ 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 ನಂಗೆ ಓ ಹೌದಲ್ವಾ ದೇವ್ರು ಎಲ್ಲ ಹೀಗಿದ್ರು ಹೀಗಾಯ್ತು, ನಾವು ಆ ಥರ ಪುಣ್ಯ ಭೂಮಿಲಿ ನಾವು ಹುಟ್ಟಿದ್ದೀವಿ, ನಾವೆಷ್ಟು ಗ್ರೇಟ್ ಅಲ್ವಾ ಅನ್ನೋದಕ್ಕೆ ಅನ್ಸೋದಕ್ಕೆ ಶುರು ಆಯಿತು. ನಂಗೆ ಹಾಗೆ ಯಾವ್ದಾದ್ರು ಮೈಥಾಲಜಿ ಮೂವಿ ಬಂದ್ರೂ ನಾನು ಅದನ್ನು ಡೀಟೇಲಾಗಿ ನೋಡ್ಕೋತೀನಿ, ಅವ್ರವ್ರು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ತಗೋಬೇಕು ಅಂದರೆ ನನಗೆ ಶ್ರೀನಿವಾಸ ಕಲ್ಯಾಣ ತುಂಬ ಇಷ್ಟವಾದ ಚಿತ್ರ. ನನಗೆ ಮಾತ್ರ ಅಲ್ಲ, ಎಷ್ಟು ಜನ ಇದ್ದಾರೋ ಅದಕ್ಕೆ ಅಭಿಮಾನಿಗಳು, ನಾವು ಹೇಳೋಕ್ಕೆ ಆಗಲ್ಲ. ಅದರಲ್ಲಿ ಆ ರಾಜ್ಕುಮಾರ್ ಆ್ಯಕ್ಟಿಂಗ್ ಅಂತೂ ಒಂದೊಂದು ಸೆಕೆಂಡ್ಗೂ ಅದು ಚೇಂಜ್ ಆಗ್ತಾ ಬರುತ್ತೆ. ಅದು ಕತೆ ಹೇಳಿರೋ ರೀತಿ, ಅವ್ರ ಆ್ಯಕ್ಟಿಂಗು ಆ ಥರನೇ ನೋಡಿಕೊಂಡು ನನಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಏನಾದರೂ ಒಂದು ಮಕ್ಕಳು ಕತೆ ಹೇಳ್ಬೇಕಂದ್ರೆ ನಾನು ಆ ಜಾಗದಲ್ಲಿ ಇದ್ದರೆ ಹೆಂಗೆ ಆ್ಯಕ್ಟ್ ಮಾಡ್ತಾ ಇದ್ದೆ, ಯಾವ ಥರ ಹೇಳ್ತಾ ಇದ್ದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ನನ್ನ ಮಕ್ಕಳಿಗೆ ಎನ್ಆಕ್ಟ್ ಮಾಡಿ ತೋರಿಸ್ತೀನಿ. ಅಂದ್ರೆ ಒಂದು ರಾಶಿ ಪೌರಾಣಿಕ ಕಥೆಗಳು ಗೊತ್ತು ನಿಮ್ಮ ಮಕ್ಕಳಿಗೆ? ಗೊತ್ತು, ನನ್ನ ಮಗಳಿಗೆ ಗೊತ್ತು. ನನ್ನ ಮಗ ಇನ್ನ ಚಿಕ್ಕವನು, ನನ್ನ ಮಗಳಿಗೆ ಗೊತ್ತು. ಅವಳಿಗೂ ಅಷ್ಟೇ ಇಂಟ್ರೆಸ್ಟ್ ಇದೆ, ಅವಳು ಕೇಳ್ತಾಳೆ. ಆಮೇಲೆ ನಾವೇನಾದ್ರೂ ಹೇಳಿದ್ರೆ ಅದು ಕುತ್ರನೂ ಹೇಳ್ತಾಳೆ. ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ಹಿಂಗಲ್ವಾ ಅಮ್ಮ, ಇವ್ರಲ್ವಾ ಅಮ್ಮ ಅಂತ ಹೇಳ್ತಾಳೆ. ಮಹಾಭಾರತದೆಲ್ಲ ಹೇಳಿದ್ರೆ ಅದನ್ನ ಒಂದ್ ಸ್ವಲ್ಪ ದಿನ ಬಿಟ್ಟು ಮರ್ತಿದಾಳ ಇಲ್ವಾ ಅಂತ ಕೇಳಿದ್ರೆ ಅದನ್ನ ಅವಳು ಉತ್ತರ ಹೇಳ್ತಾಳೆ. ಅವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಓ ಪರವಾಗಿಲ್ಲ, ನಾನು ಹೇಳಿದಕ್ಕೂ ಸಾರ್ಥಕ ಆಯ್ತು, ನೆನ್ಪಿಟ್ಕೊಂಡಿದ್ದಾಳೆ ಅಂತ. ನಿಜ, ಗೃಹಿಣಿ ಆದ್ರೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ ಅಲ್ವಾ ಇದೆಲ್ಲಾನು ಕೂಡ. ಅಂದರೆ ನೀವು ನಿಮಗಿಷ್ಟ ಇರುವಂತಹ ವಿಚಾರದ ಬಗ್ಗೆ ಹೆಚ್ಚು ತಿಳ್ಕೊಳ್ಬಹುದು, ನಿಮಗಿಷ್ಟ ಇರುವಂತಹ ಕಲಾಕ್ಷೇತ್ರದಲ್ಲಿ ಮುಂದುವರಿಬಹುದು, ಅದನ್ನು ಬೆಳೆಸ್ಕೊಳ್ಬಹುದು, ಮತ್ತು ಮುಂದಿನ ಪೀಳಿಗೆಗೂ ಕೂಡ ದಾಟಿಸಬಹುದು. ಆ ದಾಟಿಸೋಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇದ್ದೀರಿ. ಮತ್ತು ಅಡುಗೆಯಲ್ಲಿ ನಿಮಗೆ ತುಂಬಾ ನೈಪುಣ್ಯತೆ ಇದೆ ಅಂತ ಕೇಳಿದೆ, ಮತ್ತು ತುಂಬ ಆಸಕ್ತಿ ಇದ್ರಷ್ಟೇ ನೈಪುಣ್ಯತೆ ಇರೋದಕ್ಕೆ ಸಾಧ್ಯ. ಯಾವುದೆಲ್ಲ ಪಾರಂಪರಿಕ ಅಡುಗೆಗಳನ್ನ ಮಾಡ್ತೀರಿ? ನನಗೆ ನೈಪುಣ್ಯತೆ ಅಂತ ನಮ್ಮ ಮನೆಯವರು, ನನ್ನ ಸುತ್ತಮುತ್ತಲಿರೋರು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೀನಿ ಹೌದಾ ಅಷ್ಟೊಂದು ನೈಪುಣ್ಯತೆ ಇದೆಯಾ ಅಂತ. ಬಟ್ ನಾನು ಖಂಡಿತ ಖುಷಿಯಿಂದ ಅಡುಗೆ ಮಾಡಿ ಬಡಿಸ್ತೀನಿ. ಅವರು ಖುಷಿಯಿಂದ ನಾನು ಹಾಕಿರೋ ಅಷ್ಟು ಖಾಲಿ ಮಾಡಿ ಇನ್ನೊಂದು ಸ್ವಲ್ಪ ಅಂದರೆ ಅವಾಗ ನಂಗೆ ತುಂಬ ಖುಷಿ ಆಗುತ್ತೆ. ಓ ಏನೋ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂದ್ಬಿಟ್ಟು. ಇನ್ನೂ ಒಂದು ಹೇಳಬೇಕಂದ್ರೆ ನಾನು ಬಂದಿರೋದೇ ಅಡುಗೆ ಅವ್ರ ಮನೆಯಿಂದ. ನನಗೆ ಅದು ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಮ್ಮ ತಂದೆ ಅವರು ಹೆಡ್ ಕುಕ್ ಆಗಿದ್ರು, ನಾಗರಾಜ್ ಅಂತ. ಸೊ ನಂಗೆ ಹೇಳ್ಬೇಕಾಗೇ ಇಲ್ಲ. ಅದು ಹೇಳ್ತೀವಲ್ಲ ನಾವು ಇವಾಗ ಜೀನ್ಸಲ್ಲಿ ಬಂದಿದೆ ಅಂತ, ಹಾಗೆ ನನಗೆ ಜೀನ್ಸಲ್ಲಿ ಅಡುಗೆ ಮಾಡೋ ಆಸಕ್ತಿ ನನಗೆ ಜೀನ್ಸಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಡೆ ನನ್ನ ಸೋದರ ಮಾವನು, ಅವರು ತುಂಬ ಒಳ್ಳೆ ಅಡುಗೆ. ಅವರು ಇವಾಗ ಬೆಂಗಳೂರಲ್ಲಿ ಒಳ್ಳೆ ಅಡುಗೆ ಕಾಂಟ್ರಾಕ್ಟರ್ ಆಗಿದ್ದಾರೆ. ಅದು ಆಯಿತು ಅಂತ ಬಂದರೆ ಅದು ಹೆಂಗಿದೆ ನನಗೆ ನಂಟು ಅಡುಗೆದು ಅಂತ ಅಂದರೆ, ನಾನಿವಾಗ ಮದುವೆ ಮಾಡ್ಕೊಂಡಿರೋ ನನ್ನ ಗಂಡನ ಅಪ್ಪನೂ ಅಡುಗೆ ಅವರೇ.
ಓಹೋ, ಸೊ ನಾನೇ ಅಡ್ಗೆ ಬಿಡ್ತೀನಿ ಅಂದ್ರು ಅಡ್ಗೆ ನನ್ನ ಬಿಡ್ತಾ ಇಲ್ಲ. ಸೊ ನಂಗೆ ಅದೇ ರೀತಿ ಆಸಕ್ತಿ ಬಂದ್ಬಿಟ್ಟಿದೆ ಅಡ್ಗೆ. ಎಲ್ಲಾ ಕಡೆಯಿಂದನೂ ಕೂಡ ಅಡಿಗೆಯ ಬಗ್ಗೆ ಟಿಪ್ಸ್ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ನಿಮ್ಮ ಅಡಿಗೆನಲ್ಲಿ ಸೇರಿಸ್ಕೊಳ್ತೀರಾ? ಖಂಡಿತ. ಯಾವ ಪ್ರದೇಶದ ಯಾವ ಭಾಗದ ಅಡಿಗೆ ನಾನಿವಾಗ ಬೇಸಿಕ್ಲಿ ಮಾಡೋದು ನಮ್ದು ಸೌತ್ ಇಂಡಿಯನ್ ಜಾಸ್ತಿ ನಂಗೆ ಇಷ್ಟ. ಯಾಕೆ ಇಷ್ಟ ಅಂತಂದ್ರೆ ನಮ್ಮ ಮನೆಯವರು, ಅದ್ರಲ್ಲೂ ನನ್ ಗಂಡ ತುಂಬಾ ಇಷ್ಟಪಟ್ಟು ತಿನ್ನೋದು ಸೌತ್ ಇಂಡಿಯನ್. ಅದ್ರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ನಾನು. ಅವ್ರಿಗೆ ಇವಾಗ ಕಾಯಿ ಸಾಸಿವೆ ಚಿತ್ರಾನ್ನ ಇಷ್ಟ. ಅದು ನಮ್ಮ ಒಂದು ಹಳೆಯ ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಒಂದು ಕಾಯಿ ಸಾಸಿವೆ ಚಿತ್ರಾನ್ನ, ಒರಳ್ಕಲ್ ಚಿತ್ರಾನ್ನ. ಇವಾಗ ತುಂಬಾ ಇಷ್ಟ, ನಮ್ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಅಂತಂದ್ರೆ ನಾನು ಮಾಡೋ ವಾಂಗಿಬಾತ್. ಅದು ಏನ್ ಸ್ಪೆಷಾಲಿಟಿ ಅಂದ್ರೆ ಅದರಲ್ಲಿ ನಾನು ಅದನ್ನ ಮುಂಚೆನೆ ಪುಡಿ ಎಲ್ಲ ಹುರಿದು ಇಟ್ಕೊಳ್ಳಲ್ಲ. ಇವಾಗ ವಾಂಗಿಬಾತ್ ಇವತ್ತು ಮಧ್ಯಾಹ್ನಕ್ಕೆ ಮಾಡ್ತೀನಿ ಅಂದ್ರೆ ಅವಾಗ್ಲೇ ಪುಡಿ ಹುರಿದು ಅವಾಗ ವಾಂಗಿಬಾತ್ ಮಾಡ್ತೀನಿ. ಓಕೆ. ಅಂದ್ರೆ ಆಗಷ್ಟೇ ಹುರಿದು ಮಾಡಿದ ಪುಡಿಗೆ ಇರುವಂತ ಘಮ ನಾವ್ ಯಾವತ್ತೂ ಬರಲ್ಲ. ಆಮೇಲೆ ನಾನು ಮಾಡಿ ಕೂಡ ಇಡಲ್ಲ. ಆ ಘಮ ಹೊರಟೋಗ್ಬಿಡುತ್ತೆ. ಆ ಫ್ಲೇವರ್ ಸಿಗ್ಬೇಕು, ನಮ್ಗೆ ಎಂಜಾಯ್ ಮಾಡ್ಬೇಕು. ನಾವು ವಾಂಗಿಬಾತ್ ಅಂದ್ರೆ ಆಹಾ ಈ ತರ ಇರ್ಬೇಕು ಫ್ಲೇವರ್ ಅಂದ್ಬಿಟ್ಟು ನನ್ನ ತಾಯಿಯಿಂದ ಕಲ್ತ್ಕೊಂಡಿರೋದದು. ನಾನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಮತ್ತೆ ಆರಿಗಮಿ ಈ ಒಂದು ಕಲೆ ಜಪಾನಿನ ಕಲೆ. ಇದು ಬರೀ ಕಾಗದವನ್ನ ಬಳಸ್ಕೊಂಡು ಒಂಚೂರು ಕೂಡ ಅಂಟು ಗಮ್ ಅದನ್ನೆಲ್ಲ ಬಳಸೋ ಹಾಗೆ ಇಲ್ಲ. ಹಾಗೆ ಪೇಪರ್ ಫೋಲ್ಡಿಂಗ್ ಮೂಲಕ ನೀವು ಒಳ್ಳೊಳ್ಳೆ ಕಲಾಕೃತಿಗಳನ್ನ ನಿರ್ಮಿಸುವಂತಹ ಕಲೆ ಅದು. ಅದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಹುಟ್ಟಿದ್ ಹೇಗೆ, ಮತ್ತೆ ಯಾರಿಂದ ಕಲಿತ್ರಿ ಅದನ್ನ? ಒಂದು ಹೇಳಬೇಕು ಅಂದ್ರೆ, ಈಗ ಗೃಹಿಣಿ ಅಂತ ಆದ್ಮೇಲೆ ಒಂದು ತಾಯಿ ಅಂತ ಆದ್ಮೇಲೆ ನಿಮಗ್ ಎಲ್ಲಾ ಕಲೆಗಳನ್ನು ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ನಿಮಗ್ ಬೇಕೋ ಬೇಡವೋ ಕಲ್ತ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಈಗಿನ ಜಗತ್ ಹಂಗಿದೆ. ನನ್ನ ಮಕ್ಕಳಿಗೆ ಕೊಡೋ ಒಂದು ಪ್ರಾಜೆಕ್ಟ್ ವರ್ಕು ಅದು ನನ್ನ ಮಕ್ಳಿಗಾಗಿರಲ್ಲ, ಖಂಡಿತವಾಗ್ಲೂ ಅವ್ರ ಪೇರೆಂಟ್ಸ್ಗಳಿಗಾಗಿರುತ್ತೆ. ಆ ಕಾಲದಿಂದ ಈ ಕಾಲ ತನಕ ಬದಲಾಗದೇ ಇರೋದು ಅಂದ್ರೆ ಇದೆ ಅನ್ಸುತ್ತೆ. ಮನೇಲಿ ಅಮ್ಮ ಹೇಳ್ತಿರೋರು, ನನಗೆ ಇವಾಗ 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ನಡೀತಾ ಇದೆ, ನಂಗೆ ಇವಾಗ ಬೋರ್ಡ್ ಎಕ್ಸಾಮು 10th ಎಕ್ಸಾಮು ಅಂತ ಹೇಳೋರು. ಬರಿತಾ ಇದ್ದಿದ್ ನಾವು ಅಷ್ಟೇ, ಅದ್ರ ಅಷ್ಟು ಜವಾಬ್ದಾರಿ ಅಷ್ಟು ಟೆನ್ಷನ್ ಅಮ್ಮನ ತಲೆ ಮೇಲೆ ಇರ್ತಿತ್ತು. ಇವಾಗ ಅದು ಹಂಗೆ ಶತಶತಮಾನಗಳು ಕಳೆದ್ರು ಆ ಸ್ಟ್ರೆಸ್ಸು ಆ ಕಲಿಕೆ ಅಮ್ಮಂದ್ರಿಗೆ ಇದೆ ಹೊರತು ಮಕ್ಕಳು ಆರಾಮಾಗೇ ಇರ್ತಾರೆ. ನಾಳೆ ಎಕ್ಸಾಮ್ ಅಂದ್ರೂ ನನ್ನ ಮಗಳು ಆರಾಮಾಗೇ ಇರ್ತಾಳೆ. ನನ್ನ ಮಗ ಅಂತೂ ಇನ್ನ ಚಿಕ್ಕ ಮಗು, ಅದಕ್ಕೇನು ಬೇಕಾಗೇ ಇಲ್ಲ. ನನಗಿರುತ್ತೆ ಟೆನ್ಷನ್, ನಾಳೆ ಎಕ್ಸಾಮು. ಆಮೇಲೆ ಅವರು ಎಕ್ಸಾಮ್ ಪ್ರಿಪೇರ್ ಮಾಡಿ ಕಳ್ಸಿದ ಮೇಲೂ ಹೆಂಗ್ ಬರದ್ಲು ಏನ್ ಮಾಡಿದ್ಲು ಅಂತ ನಮಗ್ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಮಗಳಿಗೋಸ್ಕರ ನೀವು ಆರಿಗಮಿ ಕಲ್ತ್ರಿ? ಖಂಡಿತ. ಅವಳಿಗೆ ಏನ್ ಪ್ರಾಜೆಕ್ಟ್ ಬರುತ್ತೆ, ಎಲ್ರಿಗಿನ್ನ ನನ್ನ ಮಗಳು ಡಿಫ್ರೆಂಟ್ ಆಗಿರ್ಬೇಕು, ನಾನ್ ಚೆನ್ನಾಗಿ ಮಾಡಿ ಕಳಿಸ್ಬೇಕು. ನೆನಪಾಯ್ತು, ನಿಮ್ ಮನೆಯಲ್ಲಿ ಪ್ರತಿ ಹಬ್ಬವನ್ನು ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಆಚರಣೆ ಮಾಡ್ತೀರಂತೆ, ಅದ್ರ ಬಗ್ಗೆ ಸ್ವಲ್ಪ? ಖಂಡಿತ ಮ್ಯಾಮ್. ನಂಗೆ ಹಬ್ಬ ಹರಿದಿನ ಆಚರಣೆ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾವ ಹಬ್ಬನೂ ನಾವು, ಯಾಕೆ ಅಂದ್ರೆ ನಮ್ಗೆ ಪೂರ್ವಜರು ಕಾಲದಿಂದನೂ ನಮ್ಗೆ ಇದು ಬಂದಿದೆ. ನಾನು ಎಲ್ಲೋ ಯಾರೋ ಹೇಳಿ ತಿಳ್ಕೊಂಡಿದ್ದು, ಆಗಿನ ಕಾಲದಲ್ಲಿ ಭಾರತೀಯರಿಗೆ 365 ದಿವಸನೂ ನಮಗೆ ಹಬ್ಬಗಳೇ ಇರ್ತಿತ್ತಂತೆ. ಆಮೇಲೆ ಅದೇನಾಯ್ತು, ಕಾಲಕ್ರಮೇಣ ಕಳಿತಾ ಇವಾಗ ಹಬ್ಬ ಹರಿದಿನ ಅಂದ್ರೆ ಏನು, ಹಬ್ಬದ ಮುಂಚೆನೂ ನಾವೆಲ್ಲಾನು ಪ್ರಿಪೇರ್ ಮಾಡ್ಕೋಬೇಕು, ಹಬ್ಬದ ದಿವಸ ಮಾಡಬೇಕು, ಹಬ್ಬ ಆದ್ಮೇಲೂ ಆ ಮಾಡಿರೋದನ್ನೆಲ್ಲ ತೊಳೆದು ಬಳದು ಮಾಡಬೇಕು. ಹೀಗಾಗಿ ಅದು ಕಾಲಕ್ರಮೇಣ 365 ದಿವಸನೂ ಇದನ್ನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಡಿಮೆ ಆಗ್ತಾ ಬಂದಿದೆ. ಅಂದ್ರೆ ತಿಂಗಳಲ್ಲಿ 2 ದಿನ. ಈಗ ರಾಮನವಮಿ ಬರುತ್ತೆ, ಇವಾಗ ಶಿವರಾತ್ರಿ ಮಾಡಿದ್ವಿ. ಶಿವರಾತ್ರಿ ಅಂದ್ರೆ ಏನು, ಉಪವಾಸ ಮಾಡ್ತೀವಿ. ನಾವು ಉಪವಾಸ ಮಾಡ್ತೀವಾ, ಉಪವಾಸ ಅದು ಸಿನಿಮಾ ಡೈಲಾಗೆ ಬಂದ್ಬಿಟ್ಟಿದೆ, ಊಟದಷ್ಟೇ ಉಪಹಾರ. ಇವಾಗ ಅಡ್ಗೆ ಅಂತ ಏನೋ ಒಂದು ಮಾಡಿ, ಅನ್ನ ಹುಳಿ ಏನೋ ಒಂದು ಮಾಡಿ ಇಟ್ಬಿಡ್ಬೋದು. ಈ ಉಪಹಾರ ಅಂತ ಬಂದಾಗ ಹಂಗೆಲ್ಲ ನಡೆಯಲ್ಲ. ಬಿಸಿ ಆ ಟೈಮ್ಗೆ ಬಿಸಿಯಾಗಿ ಏನೋ ಒಂದು ಮಾಡ್ಕೊಡ್ಬೇಕು. ಅದ್ರಲ್ಲಿ ಒಂದು ಕ್ರಿಯೇಟಿವ್ ಆಗಿ ಮಾಡ್ಬೇಕು. ಇಲ್ಲಾಂದ್ರೆ ಮಕ್ಳಿಗೆ ಇಷ್ಟ ಆಗಲ್ಲ, ಇಲ್ಲಾಂದ್ರೆ ಗಂಡಂಗೆ ಇಷ್ಟ ಆಗಲ್ಲ. ನಾವು ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಅದು ಒಂದು ತಲೆಯಲ್ಲಿ ಇಟ್ಕೋಬೇಕು ಗೃಹಿಣಿಯಾಗಿ. ಇವಾಗ ಬೇಳೆ ಅಕ್ಕಿ ಎಲ್ಲ ರೇಟ್ಗಳೆಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂದು ಮಾಡಿ ಹಿಟ್ಟ ಅಂದ್ರೆ ಈಗಿನ ಕಾಲದ ಮಕ್ಕಳೆಲ್ಲ ತಿನ್ನೋ ಜಾಯಮಾನದವರೇ ಅಲ್ಲ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಟ್ರೇನೆ ಅದೆಲ್ಲ ಇಳಿಯೋದು ಒಳಗಡೆಗೆ. ನೋಡಿ, ನಿಮ್ಮ ಮಾತಿನಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ಹೇಗೆ ಕನೆಕ್ಟ್ ಆಗ್ತಾ ಇದೆ ಅಂತ. ಗೃಹಿಣಿ ಅಂದ್ರೆ ಮನೇಲಿ ಏನ್ ಮಾಡ್ತಾರೆ ಅಂತ ಕೇಳೋರಿಗೆಲ್ಲ ಕೂಡ ಉತ್ತರ ಇದು. ಒಂದು ಕಡೆ ಮಕ್ಕಳಿಗೆ ಓದಿಸ್ತಾ ಇರ್ತೀರಿ, ನೀವು ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತೀರಿ. ಗಂಡ ಆಫೀಸಿಂದ ಮನೆಗೆ ಬಂದು ಏನೋ ಆಫೀಸಿನ ಕಿರಿಕಿರಿಯನ್ನು ಹೇಳ್ಕೊಂಡ್ರೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಸಮಾಧಾನ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಮತ್ತೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇರಬಹುದು ಅಥವಾ ಬೇರೆ ಬೇರೆ ಕಲೆ ಇರಬಹುದು, ಅದ್ರ ಬಗ್ಗೆ ತಿಳಿಸುವಂತ ಒಂದು ಕೆಲಸ ಮಾಡ್ತಾ ಇರ್ತೀರಿ. ಒಂದೇ ಸಮಯಕ್ಕೆ ಆರ್ಟ್ ಟೀಚರ್ ಆಗಿ ಕೂಡ ಕೆಲಸ ನಿರ್ವಹಿಸ್ತಾ ಇರ್ತೀರಿ. ಮತ್ತೆ ಪ್ರತಿಯೊಬ್ಬರಿಗೂ ರುಚಿಯಾಗಿ ಅವರ ಆರೋಗ್ಯದ
ನೀಡ್ಸ್ಗೆ ತಕ್ಕ ಹಾಗೆ ಅಡುಗೆ ಮಾಡೋಂಥ ಜವಾಬ್ದಾರಿ ಕೂಡ ಇರುತ್ತೆ. ಅಡುಗೆ ಏನ್ ಮಹಾ ಅಂತ ಅನ್ನೋರು ಒಂದೇ ಒಂದಿನ ಹೊರಗಡೆಯಿಂದ ಅಡುಗೆ ತರಿಸ್ಕೊಂಡ್ರೆ ಅಡುಗೆಯ ಬೆಲೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ನಿಮ್ಗೆ ದುಡ್ಡು ನೀರಿನ ಹಾಗೆ ಖರ್ಚಾಗಿರುತ್ತೆ, ಆದ್ರೆ ತೃಪ್ತಿ ಸಿಗೋದಿಲ್ಲ, ಖಂಡಿತ ಸಿಗಲ್ಲ. ಅದ ಏನೇ ಹೇಳ್ತೀವಲ್ಲ, ನಮ್ ತಾಯಿ ಎಡ್ಗೈಲ್ ಮಾಡಾಕಿದ್ರು ಅದು ರುಚಿನೇ. ಹೌದು, ಅವ್ರು ಏನೋ ಒಂದು ಸುಮ್ಮನೆ ಹಿಂಗೆ ಕಲಸಿ ಹಿಂಗೆ ಹಾಕಿದ್ರು ಅದರಷ್ಟು ಅಮೃತ. ಆಹಾ ಎಷ್ಟು ಚೆನ್ನಾಗಿದ್ಯಮ್ಮ, ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ. ಅದನ್ನೇ ನಾವು ನೂರಾರು ರೂಪಾಯಿ ಕೊಟ್ಟು, ಸಾವಿರಾರು ರೂಪಾಯಿ ಕೊಟ್ಟು ಹೋಟೆಲಲ್ಲಿ ಕುತ್ಕೊಂಡು ತಿಂದ್ರೂ ನಮ್ಗೆ ಆ ತೃಪ್ತಿ ಖಂಡಿತವಾಗ್ಲೂ ಸಿಗಲ್ಲ. ನಾನು ಇದನ್ನ ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರೆದು ಸೈನ್ ಹಾಕೊಡ್ತೀನಿ. ಈ ತೃಪ್ತಿ ನಮಗೆ ಮನೆಯ ಅಡುಗೆಯಲ್ಲಿರುವಂತಹ ಶುಚಿ, ರುಚಿ, ಅಮ್ಮನ ಪ್ರೀತಿ ಅದು ನಮ್ಗೆ ಹೊರಗೆ ಸಿಕ್ಕಲ್ಲ ಅನ್ನೋದು ಕೂಡ ಸಿಗಲ್ಲ. ಹಾಗಾಗಿ ಗೃಹಿಣಿಯಾಗಿ ಈ ಅಡುಗೆಯ ಜವಾಬ್ದಾರಿ, ಇನ್ನೊಂದ್ ಕಡೆ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಆಗಿ ಕೂಡ ನೀವು ಕೆಲಸ ಮಾಡ್ತಾ ಇರ್ತೀರಿ. ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಅಂತ ಆಹಾರ ಇರಬೇಕು, ಮನೆಯಲ್ಲಿ ವಯಸ್ಸಾದವರು ದೊಡ್ಡವರಿದ್ರೆ ಅವ್ರಿಗೆಂತ ಆಹಾರ ಇರಬೇಕು, ಮಿಡ್ಲ್ ಏಜ್ ಅವ್ರಿಗೆ ಯಾವ ತರ ಇರಬೇಕು, ಯಾರಿಗೋ BP ಇರುತ್ತೆ, ಮತ್ತೆ ಯಾರಿಗೋ ಶುಗರ್ ಇರುತ್ತೆ, ಇನ್ ಕೆಲವ್ರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಪ್ರತಿಯೊಬ್ಬರ ನೀಡ್ಸ್ ಕೂಡ ಬೇರೆ ಬೇರೆ ಇರುತ್ತೆ. ಅದನ್ನೆಲ್ಲ ಕೂಡ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀರಿ. ಮತ್ತೊಂದ್ ಕಡೆ ಯಾರಿಗೆ ಯಾವ ಸಮಯಕ್ಕೆ ಟ್ಯಾಬ್ಲೆಟ್ ಕೊಡ್ಬೇಕು, ಇಲ್ಲಾಂದ್ರೆ ಯಾರ್ದು ಶುಗರ್ ರೀಡಿಂಗ್ ತಗೊಳ್ಳೋದಿದೆ ಇವತ್ತು. ಮತ್ತೆ ಮನೆಗೆ ಇವತ್ತು ಎಷ್ಟು ಪಾರ್ಸೆಲ್ಗಳು ಬರುತ್ತೆ, ಅದನ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದು, ಜವಾಬ್ದಾರಿಯಿಂದ ನಿರ್ವಹಿಸೋದು. ಇದಲ್ಲದೆ ಮನೆಯಲ್ಲಿ ಯಾವ ತರಕಾರಿ ಹೋಗ್ತಿದೆ, ಯಾವ ತರಕಾರಿ ಮೊದಲು ಬೆಳೆಸ್ಬೇಕು, ಯಾವ ದಿನಸಿ ತರಿಸ್ಬೇಕು, ಸ್ಕೂಲ್ ಫೀಸ್ ಯಾವಾಗ ಕಟ್ಟೋದಿದೆ, ಆಮೇಲೆ ಮನೆಗೆ ಮಕ್ಕಳು ಸರಿಯಾದ ಟೈಮಿಗೆ ಬಂದ್ರ ಅವ್ರ ಆರೋಗ್ಯವಾಗಿದ್ದಾರಾ, ಈ ಪ್ರತಿಯೊಂದು ವಿಚಾರಗಳನ್ನು ಕೂಡ ಗೃಹಿಣಿ ಆದವಳು ಗಮನಿಸ್ತಾ ಇರ್ತಾರೆ. ಆಫೀಸ್ಗೆ ಹೋಗಿ ಮನೆಗೆ ಬಂದವರು ಇದನ್ನೆಲ್ಲ ಮಾಡ್ತಿಲ್ವಾ ಅಂದ್ರೆ ಅವರು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಅವರು ದ್ವಿಪಾತ್ರದಲ್ಲೇ ಅಭಿನಯಿಸ್ತಾ ಇರ್ತಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಮನೆಗೆ ಪೂರ್ತಿ ಟೈಮ್ ಕೊಡಕ್ ಆಗ್ತಿಲ್ವಲ್ಲ ಅನ್ನೋಂಥ ಕೊರಗು ಪಾಪ ಅವ್ರಿಗಿದ್ದೇ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ನಿಮ್ಮೊಂದಿಗೆ ಮಾತುಕತೆ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಿದೆ ಅನ್ನೋದಕ್ಕೆ ಕೇಳುಗರ ಉತ್ತರಗಳೇ ಸಾಕ್ಷಿ. ಅವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಸ್ನೇಹಿತರೆ, ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಇದೀಗ ಒಂದು ಆಡ್ ಬ್ರೇಕ್ ತಗೊಂಡು ಅದಾದ ನಂತರ ಹಾಡು ಕೇಳ್ಕೊಂಡು ಮುಂದುವರಿಯೋಣ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಮಾಜದಲ್ಲಿ ಗೃಹಿಣಿಯರ ಪಾತ್ರದ ಕುರಿತಾಗಿ ಮಾತುಕತೆ ಮುಂದುವರಿತಾ ಇದೆ. ಭಾರತೀಯವರು ಆಗಲೇ ಹೇಳಿದ ಹಾಗೆ ಬಹುಮುಖಿ ಪ್ರತಿಭೆ. ಹಾಡು ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ, ಡಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಡಾನ್ಸ್ ಮಾಡಿಸಿ ತೋರಿಸೋದಕ್ಕೆ ಆಗೋದಿಲ್ಲ, ಕೇಳಿಸೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಹಾಡು ಹಾಡಿಸ್ತಾ ಇದ್ದೀವಿ. ಭಾರತೀಯವರೇ, ನಿಮ್ಮ ಫೇವ್ರೇಟ್ ಹಾಡು ಒಂದು ಯಾವುದನ್ನಾದ್ರೂ 4 ಸಾಲ ಹಾಡ್ತೀರಾ? ಖಂಡಿತ. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವೇ, ನಿನ್ನ ಸಹಚಾರವೇ ಚೈತ್ರ. ಅಲ್ಲಿ ನನ್ನ ಇಂಚರ ಅಮರ, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಸೂಪರ್, ತುಂಬ ಚೆನ್ನಾಗಿ ಹಾಡಿದ್ರಿ ಭಾರತೀಯವರೇ. ಮತ್ತು ನೀವು ಒಂದೊಂದಾಗಿ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾ ಇದ್ದೀರಿ. ಬಂದಾಗ ಬರೀ ಒರಿಗೊಮ್ಮಿ ಅಂತ ಹೇಳಿದ್ರಿ, ಅದಾದಮೇಲೆ ಗೊತ್ತಾಯಿತು ಒರಿಗೊಮ್ಮಿ ಮಾತ್ರ ಅಲ್ಲ, ಡಾನ್ಸ್ ಕೂಡ ಮಾಡ್ತೀರಾ, ಹಾಡು ಹಾಡ್ತೀರಾ, ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಗೊತ್ತಾಯಿತು. ಮತ್ತು ಗೃಹಿಣಿಯಾಗಿ ಮನೆಯನ್ನು ನಿಭಾಯಿಸೋದು ಮಾತ್ರ ಅಲ್ಲ, ಮನೆಯ ಹೊರಗೆ ಕೂಡ ಜಗತ್ತನ್ನು ಪ್ರವೇಶಿಸಿದ್ದೀರಾ ನೀವು ನಿಮ್ಮ ಕ್ಯಾರಿಯರ್ ಸರ್ವಿಸ್ನ ಮೂಲಕ. ಅದ್ರ ಬಗ್ಗೆ ಹೇಳಿ, ಯಾವಾಗ ಐಡಿಯಾ ಬಂತು, ಯಾವಾಗ ಮಾಡಕ್ಕೆ ಶುರು ಮಾಡಿದ್ರಿ, ಮತ್ತು ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳು, ಇಷ್ಟೆಲ್ಲ ಕಲೆಗಳ ಮಧ್ಯೆ ಇದಕ್ಕೂ ಕೂಡ ಸಮಯ ಹೇಗೆ ಹೊಂದಿಸ್ಕೊಂತೀರಿ, ಪ್ರತಿಯೊಂದರ ಬಗ್ಗೆ ಡೀಟೇಲ್ ಆಗಿ ಹೇಳಿ. ಖಂಡಿತ. ಇವಾಗ ಒಂದು 6 ತಿಂಗಳಾಯಿತು ಅಷ್ಟೇ ನಾನು ಈ ಥಾಟ್ ನಂಗೆ ಬಂದು. ಇದು ತುಂಬ ವರ್ಷಗಳಿಂದನೇ ಇತ್ತು ನನಗೆ. ಬಟ್ ನನ್ನ ಮಗ ಬಾಣಂತನ ಅನ್ನೋದ್ರಿಂದ ಇದನ್ನು ನಾನು ಕಾರ್ಯರೂಪಕ್ಕೆ ತರೋಕ್ಕಾಗಿರಲಿಲ್ಲ. ಈಗ ಒಂದು 6 ತಿಂಗಳಿಂದ ನನಗೆ ಇದೇ ನಮ್ಮ ಮಾವ ಅಂತ ಹೇಳಿದ್ನಲ್ಲ, ಸೋದ್ರ ಮಾವ, ಅವ್ರು ಹೀಗೆ ಕೇಟ್ರಿಂಗ್ ಸರ್ವಿಸ್ ಶುರು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅದ್ರ ಜೊತೆಗೆ ಯಾಕೆ ಇವಾಗ ಒಂದು ಕಾನ್ಸೆಪ್ಟ್ ಇವಾಗ ಬೆಂಗಳೂರಲ್ಲಿ ತುಂಬ ಹರಿದಾಡ್ತಿರೋದು ಅಂದರೆ ಅದು ಕ್ಯಾರಿಯರ್ ಸರ್ವಿಸ್. ಅಂದರೆ ಕೆಲವ್ರು ಇನ್ನೂ ಹೇಳ್ತಾರೆ ಡಬ್ಬ ಸರ್ವಿಸ್ ಅಂತ. ಅಂದರೆ ಇವಾಗ ಒಂದು ಮನೇಲಿ ಅಪ್ಪ ಅಮ್ಮ ಮಗು ಇರುತ್ತೆ, ಇಬ್ಬರು ವರ್ಕಿಂಗ್ ಇರ್ತಾರೆ.
ಅವ್ರಿಗೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಕೊಳಕ್ಕಾಗಲ್ಲ, ಹಾಗಂತ ಹೋಟೆಲಲ್ಲೂ ತಿನ್ನೋಕ್ಕಾಗಲ್ಲ. ಹೋಟೆಲ್ ಊಟ ಎಷ್ಟು ದಿನ ಅಂತ ಮಾಡ್ತೀರಾ ಹೇಳಿ. ಇನ್ನು ಕೆಲವು ಗಂಡಸರಿಗೆ ಏನಂದರೆ ಮನೆ ಊಟನೇ ತುಂಬ ಇಷ್ಟ ಇರುತ್ತೆ, ಅವ್ರಿಗೆ ಹೋಟೆಲ್ ಊಟ ಇಷ್ಟ ಆಗಲ್ಲ. ಆಮೇಲೆ ಕೆಲವು ಸಲ ಎಷ್ಟೊಂದು ಜನ ಒಂಟಿ ವೃದ್ಧರು ಇರ್ತಾರೆ ಮನೆಯಲ್ಲಿ. ಇವಾಗ ಮಕ್ಕಳೆಲ್ಲ ಫಾರಿನಲ್ಲಿ ಇರ್ತಾರೆ, ಅಪ್ಪ ಅಮ್ಮ ಇಲ್ಲಿರ್ತಾರೆ, ವಯಸ್ಸಾಗಿರುತ್ತೆ. ಇಲ್ಲ ಇನ್ನು ಕೆಲವರು ಸಿಂಗಲ್ ಇರೋರು ಪಾಪ ಒಬ್ಬೊಬ್ಬರೇ ಇರ್ತಾರೆ, ಅವ್ರಿಗೆ ಇರ್ತಾರೆ. ಹೌದು, ಕೆಲವರಿಗೆ ಅವ್ರಿಗೆಲ್ಲ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಒನ್ ಟೈಮ್ಗೆ. ಅಂದರೆ ಇವಾಗ ರೆಗ್ಯುಲರ್ ಆಗಿ ಅಲ್ಲ, ಅಕೇಶನಲ್ಲಿ ಇವಾಗ ಏನೋ ತೊಂದರೆ ಆಗಿರುತ್ತೆ, ಸಡನ್ನಾಗಿ ಅವ್ರಿಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲ್ಲ. ಆವಾಗ ನಂಗೊಂದು ಫೋನ್ ಬರುತ್ತೆ. ಫೋನ್ ಬಂದರೆ ನಾನು ನಮ್ಮ ಮನೆಯಲ್ಲಿ ಅಡುಗೆ, ನಾನು ಏನು ನನ್ನ ಮಕ್ಕಳಿಗೆ ನಮ್ಮ ಮನೆಗೆ ಅಡುಗೆ ಮಾಡ್ಕೋತೀನೋ ಅದೇ ಅಡುಗೆನ ಡಬ್ಬದಲ್ಲಿ ತುಂಬಿಸಿ ನಾನು ಅವ್ರ ಮನೆ ಬಾಗಿಲಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಖುಷಿಯಿಂದ ಮನೆ ಊಟ ಮಾಡೋ ಖುಷಿ ಅವ್ರಿಗೂ ಸಿಗ್ಲಿ, ಅವ್ರಿಗೂ ಊಟ ಬಡಿಸ್ತೆ ಅಂತ ಖುಷಿ ನನಗೂ ಸಿಗ್ಲಿ ಅನ್ನೋದು ಒಂದು ನಂದು ಕಾನ್ಸೆಪ್ಟ್ ಅಷ್ಟೇ. ಇದನ್ನ ಶುರು ಮಾಡಿ 6 ತಿಂಗಳಾಗ್ತಾ ಬಂತ? ಹೌದು, 6 ತಿಂಗಳಾಗ್ತಾ ಬಂತು. ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ? ಅಂದ್ರೆ ಅದು ಪ್ರತಿದಿನ ವೇರಿ ಆಗ್ತಾ ಇರುತ್ತೆ? ಪ್ರತಿದಿನ ವೇರಿ ಆಗ್ತಾ ಹೋಗುತ್ತೆ. ಇವಾಗ ನನಗೆ 1 ವೀಕ್ ಪೂರ್ತಿ ನಾನು ಫುಲ್ಲು ನನಗೆ ಒಂದು 2-3 ಮನೆಗಳಿರುತ್ತೆ, ಇಲ್ಲ 1 ವೀಕ್ ಇರೋದೇ ಇಲ್ಲ. ಸೊ ಅವಾಗ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ನನ್ನ ಫ್ಯಾಮಿಲಿಗೆ ಫುಲ್ ಟೈಮ್ ಕೊಡ್ತೀನಿ, ಈ ವೀಕ್ ಇಲ್ಲ. ಇನ್ನು ನೆಕ್ಸ್ಟ್ ವೀಕು ಯಾರೋ ಒಬ್ಬರು ಮಾತ್ರ ಕೇಳ್ತಾರೆ 3 ಟೈಮ್ಸು ಬೇಕು ನನಗೆ ಅಂದ್ಬಿಟ್ಟು, ಆವಾಗ ಪ್ರೀತಿಯಿಂದ ಖುಷಿಯಿಂದ ಮಾಡಿಕೊಡ್ತೀನಿ. ಆದರೂ ನೆಕ್ಸ್ಟ್ 1-2 ವೀಕ್ಸು ಯಾವುದೂ ಇರಲ್ಲ. ಸೊ ಅವಾಗ ನಾನು ಯಾವುದು ಬಂದಿಲ್ಲ, ಓಕೆ ಆರಾಮಾಗಿರ್ತೀನಿ ಅಂದ್ಬಿಟ್ಟು ಮಾಡ್ತೀನಿ. ಇದ್ರ ಮಧ್ಯೆ ಯಾವುದಾದ್ರೂ ಮಸಾಲೆ ಪದಾರ್ಥಗಳು ಅಂದರೆ ನಾನು ಹೇಳಿದ್ನಲ್ಲ, ಸಾರಿನ ಪುಡಿ, ಚಟ್ನಿ ಪುಡಿ, ಪುಳಿಯೋಗರೆ ಗೊಜ್ಜು ಆ ಥರ. ನಂದು ಕಾನ್ಸೆಪ್ಟ್ ಏನು ಅಂತಂದರೆ ಮಾಡಿ ಇಡೋಂಗಿಲ್ಲ. ಇವಾಗ ನೀವು ಕೇಳ್ತೀರಾ ನನಗೆ ಅಂತಂದರೆ ನಾನು ಅವಾಗ ಫ್ರೆಶ್ ಆಗಿ ನಾನು ನಿಮಗೆ ಮಾಡಿಕೊಡ್ತೀನಿ. ನಿಮಗೆ ಆ ಫ್ರೆಶ್ನೆಸ್ ಸಿಗಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಇದೆಲ್ಲ ಸಣ್ಣ ಪುಟ್ಟದ್ದು ಏನೋ ಒಂದು ಏನೋ ಒಂದು ಅಂತ ಹೇಳೋ ಹಾಗೆ ಇಲ್ಲ ಭಾರತಿ ಅವರೇ. ಯಾಕೆ ಗೊತ್ತಾ, ಇದೇ ಕೋವಿಡ್ ಟೈಮ್ನಲ್ಲಿ ಮಹಿಳಾ ಮಾರುಕಟ್ಟೆ ಅಂತ ಒಂದು ಗ್ರೂಪ್ ಮಾಡಿದ್ರು ಆಯ್ತಾ. ಅದರಲ್ಲಿ ಇವತ್ತು 50,000ಕ್ಕೂ ಹೆಚ್ಚು ಜನ ಮಹಿಳೆಯರಿದ್ದಾರೆ. ಮತ್ತೆ ಇದೊಂದು ಸ್ವಾವಲಂಬಿ ಗ್ರೂಪ್. ಅದು ಬರೀ ಫೇಸ್ಬುಕ್ ಪೇಜ್ನ ಮೂಲಕ, ಫೇಸ್ಬುಕ್ಕಲ್ಲಿ ಮಾಡ್ಕೊಂಡಂತಹ ಗ್ರೂಪ್ನ ಮೂಲಕ ಅದು ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ, ಎಷ್ಟೋ ಜನ ಬೇರೆ ಬೇರೆ ದೇಶಗಳಿಗೆ ತಮ್ಮ ಆಹಾರ ಪದಾರ್ಥಗಳನ್ನ ಕಳಿಸ್ತಾ ಇದ್ದಾರೆ. ಅಲ್ಲಿ ಬರೀ ಆಹಾರ ಪದಾರ್ಥಗಳ ಮಾರಾಟಗಾರರು ಮಾತ್ರ ಇಲ್ಲ, ಬೇರೆ ಬೇರೆ ಬಗೆಯವರು. ಇವಾಗ ಜ್ಯುವೆಲ್ರಿ ಮಾಡೋರು ಇದ್ದಾರೆ, ಮತ್ತೆ ಬ್ಲ್ಯಾಂಕೆಟ್ಗಳನ್ನ ಹೊಲಿಯೋವಂಥವ್ರು, ಚಾದರಗಳನ್ನ ಹೊಲಿಯೋವಂಥವ್ರು ಇದ್ದಾರೆ, ಹಾಗೇನೆ ನಿಮಗೆ ಮನೆಗೆ ಕೇಟ್ರಿಂಗ್ ಸರ್ವಿಸಸ್ ಕೊಡುವಂಥವ್ರು ಇದ್ದಾರೆ, ಉಪ್ಪಿನಕಾಯಿ ಚಟ್ನಿ ಪುಡಿ ಮಾಡಿ ಮಾರುವಂಥವ್ರು ಇದ್ದಾರೆ, ಬೇರೆ ಬೇರೆ ಬಗೆಯವರು, ಸೀರೆ ಬಟ್ಟೆ ವ್ಯಾಪಾರಿಗಳು ಕೂಡ ಅಲ್ಲಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಮಹಿಳೆಯರಿಗಾಗಿ ಮಾಡಿಕೊಂಡಂತಹ ಒಂದು ಗ್ರೂಪ್. ಅದು ವರ್ಚುವಲ್ ಗ್ರೂಪ್ಗೆ ಇಷ್ಟು ಶಕ್ತಿ ಇದೆ ಅಂತಂದ್ರೆ ನೀವು ಸುತ್ತಮುತ್ತ ಜನರೊಂದಿಗೆ ಒಡನಾಟ ಇಟ್ಕೊಂಡು ಮಾಡಿದಂತಹ ಕೆಲಸಕ್ಕೆ ಮತ್ತಷ್ಟು ರೀಚ್ ಸಿಗಬಹುದು. ಹಾಗಾಗಿ ಅಡುಗೆ ಅನ್ನೋದು ಯಾವತ್ತಿಗೂ ಕೂಡ ಔಟ್ ಆಫ್ ಡೇಟ್ ಆಗೋದೇ ಇಲ್ಲ ಅಲ್ವಾ? ಔಟ್ಡೇಟೆಡ್ ಆಗೋದೇ ಇಲ್ಲ. 3 ಹೊತ್ತು ನಮ್ಗೆ ಹೊಟ್ಟೆಗೆ ಏನಾದ್ರೂ ಬೇಕು. ಹಾಗಾಗಿ ಅಡುಗೆ ಅನ್ನೋದು ಏನೋ ಒಂದು ಆಗೋಕ್ ಸಾಧ್ಯನೇ ಇಲ್ಲ. ನೀವು ಬರೀ ಚಟ್ನಿ ಪುಡಿ ಹುಳಿ ಪುಡಿ ಬಿಸ್ನೆಸ್ಸೇ ಮಾಡಿ, ಉಪ್ಪಿನಕಾಯಿ ಬಿಸ್ನೆಸ್ಸೇ ಮಾಡಿ, ಅಥವಾ ಕೇಟರಿಂಗ್ ಸರ್ವಿಸೇ ಮಾಡಿ, ಇಲ್ಲ ಬೇಬಿ ಫುಡ್ ಮಾಡಿ ಮಾರಿ. ಯಾರೋ ಒಬ್ರು ಬೇಬಿ ಫುಡ್ನ ಮಾಡೋದಕ್ಕೆ ಬರೀ 1 kg ಆರ್ಡರ್ ತಗೊಂಡು ಶುರು ಮಾಡಿದವರು ಇವಾಗ ಅವ್ರದೇ ಆದಂಥ ಒಂದು ಪ್ಲಾಂಟ್ ಸೆಟಪ್ ಮಾಡಿ 8-10 ಜನರಿಗೆ ಕೆಲಸ ಕೊಟ್ಟು ಟನ್ ಗಟ್ಟಲೆ ಬೇಬಿ ಫುಡ್ನ ಪ್ರತಿ ತಿಂಗಳು ಮಾರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಗೃಹಿಣಿಯಾಗಿ ಇದ್ದವರು. ಸೊ ಇದೆಲ್ಲ ನಿಮಗೆ ಸ್ಫೂರ್ತಿಯನ್ನು ಕೊಡುವಂಥ ವಿಚಾರಗಳು ಅಂತ ಅನಿಸಿ ಹೇಳಿ ಶೇರ್ ಮಾಡಿಕೊಂಡೆ. ಖಂಡಿತ ನಿಮ್ಮ ಡಬ್ಬಾ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಲಿ. ಡಬ್ಬಿಯನ್ನು ಕೊಡುವಂತಹ ಒಂದು ಬಿಸ್ನೆಸ್ ಇದೆ ಅಲ್ಲ, ಇದು ತುಂಬ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೀನಿ. ಮತ್ತು ಇದೀಗ ಜನರ ಮೆಸೇಜ್ಗಳ ಕಡೆಗೆ ಹೋಗೋದಾದರೆ ಎಷ್ಟು ಜನ ಸಂದೇಶ ಕಳಿಸ್ತಾ ಇದ್ದಾರೆ ಗೊತ್ತಾ. ಪುಷ್ಪಾ ಶಾನುಭೋಗರ್ ಹೇಳ್ತಾ ಇದ್ದಾರೆ, ಸಂದರ್ಶನ ಕೇಳ್ತಾ ಇದ್ರೆ ನಮ್ಮ ಮನೆಯವರು, ನಮ್ಮ ಮನೆಯ ಪರಿಸ್ಥಿತಿನೇ ನೆನಪಾಗ್ತಾ ಇದೆ. 2 ಕೈ ಸೇರಿದ್ರೇನೆ ಚಪ್ಪಾಳೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಒಬ್ಬರಿಗೊಬ್ಬರು ನೆರವಾದರೆ ಎಂತಹ ಗೃಹಿಣಿ ಕೂಡ ಸುಲಭವಾಗಿ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ, ಆ ಮನೆ ನಂದಗೋಕುಲ ಆಗತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ಭಾರತಿ ಮೇಡಮ್ ಅವರಿಗೆ ಅಭಿನಂದನೆಗಳು. ತಾಳ್ಮೆ ಇದ್ದವರಷ್ಟೇ ಮನೆಯ ಗೃಹಿಣಿ ಆಗೋದಕ್ಕೆ ಸಾಧ್ಯ. ಮನೆ ಕೆಲಸನೂ ಮಾಡಿಕೊಂಡು ಹೊರಗಿನ ಕೆಲಸನೂ ನಿಭಾಯಿಸ್ಕೊಂಡು ಗಂಡನ್ನ ನೋಡ್ಕೊಂಡು ಹೋಗೋದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಅವರಿಗೆ ಜೈ ಹೋ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರಿಗೆ ಅಕೇಶನಲಿ ಸಹಾಯ ಮಾಡಿಕೊಡೋದು ಕೂಡ ಮನೆಯ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳಿದ್ದಾರೆ. ಚಂದ್ರಶೇಖರ ಕುಮಾರ ಪಾರ್ಕಿನ ಸಂದೇಶ ಕಳಿಸಿ ಹೇಳಿದ್ದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಹೋಮ್ ಮೇಕರ್ ಆಗಿ ಕಾರ್ಯನಿರ್ವಹಿಸುವಂತಹ ಗೃಹಿಣಿಯ ಪಾತ್ರ ಅತ್ಯಂತ ಮುಖ್ಯ. ನಾನೇನು ಕಮ್ಮಿ ಅಂತ ಅಂದ್ಕೊಂಡು ಎಷ್ಟೊಂದು ಜನ ಹೊರಗಡೆ ಕೆಲಸಕ್ಕೂ ಹೋಗ್ತಾರೆ, ಮತ್ತು ಮನೆ ಕೆಲಸವನ್ನು ನಿಭಾಯಿಸ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಮಹಿಳೆಯರು ಗೊತ್ತಿಲ್ಲದೆ ಶೋಷಣೆಗೆ ಒಳಗಾಗ್ತಿದ್ದಾರೆ ಅಂತ ಅನಿಸುತ್ತೆ. ಅವ್ರ ಮೇಲೆ ತುಂಬ ಬರ್ಡನ್ ಆಗ್ತಾ ಇದೆ ಅನ್ನೋಂಥ ಒಂದು ವಿಚಾರವನ್ನು ಅವರು ತೆಗೆದಿದ್ದಾರೆ. ಹಾಗೆ
ಹರೀಶ್ ಅವರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಯಾವ್ದ್ರಲ್ಲಾದ್ರೂ ಸ್ಪೆಷಲಿಸ್ಟ್ ಆಗಿರ್ತಾರೆ. ನಿಮ್ಮ ಅಡಿಗೆಯಲ್ಲಿ ಸ್ಪೆಷಲೈಸೇಷನ್ ಏನು ಅಂತ ಕೇಳಿದ್ದಾರೆ. ಸ್ಪೆಷಲೈಸೇಷನ್ ಏನು ಅಂದ್ರೆ ಫ್ರೆಶ್ ಆಗಿ ಆ ಹೊತ್ತಿಗೆ ಏನ್ ಬೇಕೋ ಅದನ್ನ ಮಾಡೋದೇ ಅವರ ಸ್ಪೆಷಲೈಸೇಷನ್ ಅಂತ ಹೇಳ್ಬಹುದು. ಮತ್ತೆ ಅವ್ರ ಇಷ್ಟದ ಅಡಿಗೆ ಅಂತ ಕೇಳಿದ್ದಾರೆ. ಅವ್ರು ತುಂಬಾ ಯಾವ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಆಗ್ಲೇ ಹೇಳಿದ್ರಿ, ಪಾರಂಪರಿಕ ಅಡಿಗೆಗಳು ಅಂತ ಅನ್ಕೊಳ್ಬಹುದು. ಅದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ಮಾಡೋದು ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗೋದಂತೂ ಅಲ್ಲ ವಾಂಗಿಬಾತ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ಸೊ ಅವರು ವಾಂಗಿಬಾತ್ ಸ್ಪೆಷಲಿಸ್ಟ್. ನಿಮ್ಗೇನಾದ್ರೂ ಬೇಕು ಅಂದ್ರೆ ಹರೀಶ್ ಅವರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಯ್ತಾ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇಂದ ದೊಡ್ಡ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಗೃಹಕ್ಕೆ ಅರ್ಥ ನೀಡುವ ಜೀವವೇ ಗೃಹಿಣಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಅಡುಗೆ ಅನ್ನೋದು ನಾವು ಪ್ರೀತಿಸುವವರಿಗೆ ಪ್ರೀತಿಯನ್ನ ವ್ಯಕ್ತಪಡಿಸುವಂತ ಮಾಧ್ಯಮ ಅಂತ ಹೇಳಿದ್ದಾರೆ. ಶಾನ್ ಅವರು ಹೇಳ್ತಾ ಇದ್ದಾರೆ, ನಿಮ್ಗೆ ದೇವರು ತುಂಬಾನೇ ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ದಾವಣಗೆರೆಯಿಂದ ಸುಧಾ ಅವರು ಭಾರತಿಗೆ ಅಭಿನಂದನೆಗಳು ಅಂತ ಸಂದೇಶ ಕಳಿಸಿದ್ದಾರೆ. ನೋಡಿ ಎಷ್ಟು ಜನರ ಮನಸ್ಸನ್ನ ಎಷ್ಟು ಕಡಿಮೆ ಅವಧಿಯಲ್ಲಿ ಮುಟ್ಟಿದ್ದೀರಿ ನೀವು. ಹೌದು, ಖಂಡಿತ. ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಡಾವಣೆಯವರಾದ ಭಾರತೀಯವರ ಸಂದರ್ಶನ ಕೇಳ್ತಾ ಇದ್ದೀನಿ, ತುಂಬ ಸಂತೋಷ ಆಗ್ತಾ ಇದೆ, ಅಭಿನಂದನೆಗಳು ಅಂತ ಗುರುರಾಜ್ ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ಅವರ ಬಡಾವಣೆಯವರು. ಥ್ಯಾಂಕ್ ಯು ಅಂಕಲ್. ಮತ್ತೆ ನಿಮ್ಮ ಬಡಾವಣೆಯಲ್ಲಿ ನೀವು 3 ತಿಂಗಳಿಗೊಮ್ಮೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಿ. ಹೌದು, ಬಹುಮುಖಿ ಪ್ರತಿಭೆ ಅನ್ನೋದಕ್ಕೆ ಅನ್ವರ್ಥ ನೀವು ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಎಲ್ಲ ಬಗೆಯ ಟ್ಯಾಲೆಂಟ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಜೊತೆಗೆ ಅದನ್ನು ಕ್ಯಾರಿ ಮಾಡಿಕೊಂಡು ಬೆಳೆಸ್ಕೊಂಡು ಮುಂದಿನ ಜನರೇಷನ್ಗೂ ಕೂಡ ಕೊಡ್ತಾ ಇದ್ದೀರಿ. ತುಂಬು ಹೃದಯದ ಧನ್ಯವಾದಗಳು, ಹಾಗೆ ಅಭಿನಂದನೆಗಳು ತಮಗೆ. ಧನ್ಯವಾದಗಳು. ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ನಂಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮನದಾಳದಿಂದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಕಡೆಯದಾಗಿ ಒಂದೇ ಒಂದು ವಿಚಾರವನ್ನ ನೀವು ಟಚ್ ಮಾಡೋದಾದ್ರೆ, ಸಮಾಜದಲ್ಲಿ ಗೃಹಿಣಿಯರ ಪಾತ್ರದ ಬಗ್ಗೆ ನಿಮಗೆ ಹೇಳೋದಕ್ಕೆ ಇರುವಂತಹ ಮಾತುಗಳೇನು? ನಾವು ಕಾರ್ಯಕ್ರಮ ಶುರುವಾದಾಗಿಂದ ಗೃಹಿಣಿ ಬಗ್ಗೆನೇ ಮಾತಾಡ್ಕೋತಾ ಇದ್ದೀವಿ. ಕೊನೆಯದಾಗಿ ಹೇಳಬೇಕು, ಕೊನೆ ಅನ್ನೋದೇ ಇಲ್ಲ ಗೃಹಿಣಿಗೆ ಆ ಥರ ಹೇಳೋದಾದರೆ. ಯಾಕೆ ಅಂದರೆ ಇವಾಗ ಒಂದು ಕೆಲಸ ಅಂತ ಬಂದರೆ ಇವಾಗ 9 to 6 ಅಂತ ಇರುತ್ತೆ. ಆದರೆ ನೀವು ಗೃಹಿಣಿಗೆ 9 to 6 ಅಂತ ಒಂದು ಟೈಮ್ ಕೊಡೋದಕ್ಕೆ ಚೌಕಟ್ಟು ಕೊಡೋದಕ್ಕಾಗದೇ ಇಲ್ಲ. ಇವಾಗ ಎಲ್ಲ ಕೆಲಸ ಮುಗಿಸಿ ನಾವು ಆರಾಮಾಗಿ ಒಂದು 2 ನಿಮಿಷ ಕೂತ್ಕೊಳ್ಳೋಣಪ್ಪ ಅಂದರೆ ಮಗು ಬರುತ್ತೆ, ಅಮ್ಮ ಹಸುವೆ ನನಗೆ ಅಂತ. ಸೊ ಇಲ್ಲಮ್ಮ ನಂದು 9 to 6 ಆಯಿತು ನನ್ನ ಕೆಲಸ ಅಂತ ಕೂತ್ಬಿಟ್ರೆ ಮನೆ ಕೆಲಸ ನಡೆಯೋದೇ ಇಲ್ಲ. ಆ ಮಗು ಹೊಟ್ಟೆ ತುಂಬ್ಸೋಕ್ಕಾಗತ್ತಾ ನಾವು? ಖಂಡಿತವಾಗ್ಲೂ ಆಗಲ್ಲ. ಇವಾಗ ಏನೋ ಎಲ್ಲ ಆಯಿತು, ನಾವು ಆರಾಮಾಗಿರೋಣ ಅಂತ ಏನೋ ಒಂದು ಕೆಲಸ ಬರುತ್ತೆ, ಇಲ್ಲಪ್ಪ ನಂದು ಟೈಮ್ ಆಗೋಗಿದೆ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಒಂದು ಟೈಮಿನ ಚೌಕಟ್ಟಿಲ್ದಲೇ ಪ್ರತಿನಿತ್ಯ ಪ್ರತಿ ಕ್ಷಣ ದುಡಿತಾ ಇರೋದು ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಗೃಹಿಣಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಒಬ್ಬ ಸಮಾಜದ ನಿರ್ಮಾಣದಲ್ಲಿ ಇಂತಹ 10 ಹಲವು ಸಾವಿರಾರು ಕೋಟ್ಯಂತರ ಗೃಹಿಣಿಯರ ಪಾತ್ರ ಇದೆ. ಅದನ್ನ ಸ್ಮರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ. ಖಂಡಿತವಾಗ್ಲೂ ಯಾರ್ಯಾರು ಗೃಹಿಣಿಯರಾಗಿದ್ದೀರಾ ಯಾವುದೇ ರೀತಿ ರಿಗ್ರೆಟ್ ಮಾಡ್ಕೋಬೇಡಿ. ನೀವು ಇಲ್ಲ ಅಂತ ಅಂದರೆ ನಿಮ್ಮ ಮನೆ ಯಾವುದೇ ಒಂದು ಕೆಲಸಗಳನ್ನು ಸರಿಯಾಗಿ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಅದು ಏನು ಅಂದರೆ ಫುಲ್ ಟೈಮ್ ಗೃಹಿಣಿ ಆಗಿರ್ಬೋದು, ಇಲ್ಲ ಅಥವಾ ಆಚೆ ಹೋಗಿ ದುಡಿಯೋ ಹೆಣ್ಮಕ್ಳೇ ಆಗಿರ್ಬೋದು. ನೀವು ಮನೆ ಕಡೆ ಗಮನ ಕೊಟ್ರೇನೆ ಆ ಮನೆ ಅಷ್ಟು ಪರಿಪೂರ್ಣವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ನಂತರ ನನ್ನ ಥರನೇ ಇರೋ ಎಲ್ಲ ಗೃಹಿಣಿಯರಿಗೂ ನಾನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರಗಳಾಗ್ತಾ ಇದ್ದೀನಿ. ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಭಾರತಿ ಅವರೇ. ಇಷ್ಟು ಹೊತ್ತು ನಿಮ್ಮ ಜೊತೆಗಿನ ಮಾತುಕತೆ ನಮಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದೆ. ಹಲವಾರು ವಿಚಾರಗಳ ಕುರಿತಾಗಿನ ಈ ಒಂದು ಮಾತುಕತೆ ಎಷ್ಟೋ ಜನರಿಗೆ ಪ್ರೇರಣೆಯಾಗಬಹುದು, ಒಂದೊಳ್ಳೆಯ ಕುಟುಂಬ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಮಾದರಿಯಾಗಬಹುದು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಭಾರತಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿಸ್ಕೊಳ್ತಾ ಇದ್ರಿ.